ಇದು ಈ ಚಿತ್ರದ ಜರ್ನಿ ಶುರುವಾಗಿದ್ದು 4 ವರ್ಷದ ಹಿಂದೆ. ಗೆಳೆಯ ಡಾಲಿ ಧನಂಜಯ ಈ ನಾವು ಬರೆದಿದ್ದು, ನಾನು ಮತ್ತೆ ನಾಗಭೂಷಣ್ ದೇಶಪಾಂಡೆ ಇಬ್ರು ಸೇರಿ ಬರೆದ ಒಂದು ಸ್ಕ್ರೀನ್ ಪ್ಲೇನ ಇದು ಚೆನ್ನಾಗಿದೆ ಅಂತ ನಮ್ಮನ್ನ ಕರ್ಕೊಂಡು ಹೋಗಿ ಕಾರ್ತಿಕ್ ಅವ್ರನ್ನ ಭೇಟಿ ಮಾಡಿಸಿದ್ದು. ಆವತ್ತಿನಿಂದ ಇವತ್ತಿನ ತನಕ ತುಂಬಾ ಭೇಟಿಗಳಾಗಿದೆ, ತುಂಬಾ ಮೀಟಿಂಗ್ಗಳಾಗಿದೆ. ಅದೆಲ್ಲದರ ನಂತರ ಈಗ 4 ವರ್ಷದ ನಂತರ ಈಗ ಸಿನಿಮಾನ ಶುರು ಮಾಡ್ತಾ ಇದ್ದೀವಿ. ಒಂದು ಕ್ವಿಂಟ್ ಎಸೆನ್ಷಿಯಲ್ ಮೈಸೂರು ಸಿನಿಮಾ ಇದು. ಮೈಸೂರಿನಲ್ಲಿ ಬೇಸ್ ಆಗಿರೋ ಸಿನಿಮಾ. 2001ರಿಂದ 2011ರವರೆಗೂ ನಡೆಯೋ ಕಥೆ, ಹಾಗೂ 2001ರಿಂದ 2011ರವರೆಗೂ ಏನೇನೆಲ್ಲ ತುಂಬಾ ಇಂಪಾರ್ಟೆಂಟ್ ಇವೆಂಟ್ಸ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ, ಹಿಸ್ಟಾರಿಕಲ್ ಆಗಿರ್ಬೋದು, ಅದು ಬೇರೆ ಯಾವುದೇ ಥರದ ಇವೆಂಟ್ಸ್ ಆಗಿರ್ಬೋದು, ಅದೆಲ್ಲವೂ ನಮ್ಮ ಕಥೆಯ ಪಾತ್ರಕ್ಕೆ ಹೊಂದ್ಕೊಂಡಿದೆ, ತಳಕು ಹಾಕೊಂಡಿದೆ. ಸೊ ಒಂದು ವಿಶೇಷವಾದಂಥ ಒಂದು ಕಥೆ. ಹಾಗೂ ಈ ಕಥೆನ ಮೊದಲನೇ ಸತಿ ನಾನು ಸಂಚಿತ್ ಅವ್ರಿಗೆ ಹೇಳಿದಾಗ ಅವರು ಮೊದಲನೇ ಮೀಟಿಂಗ್ನಲ್ಲೇ ಇದನ್ನ ಮಾಡೋಣ, ಇದು ತುಂಬಾ ಎಕ್ಸೈಟಿಂಗ್ ಆಗಿದೆ ಅಂತ ಹೇಳಿದ್ರು. ಅದನ್ನ ಫೆಸಿಲಿಟೇಟ್ ಮಾಡಿದ್ದು ಕಾರ್ತಿಕ್ ಮತ್ತೆ ಯೋಗಿ ಅವರು. ಆ್ಯಂಡ್ ಅದಾದ ನಂತರ ದ ಬಿಗ್ಗೆಸ್ಟ್ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಏನು ಅಂತಂದ್ರೆ, ನಾವು ಬರೆದಿರೋ ಕಥೆನ ಸುದೀಪ್ ಸರ್ಗೆ ನರೇಟ್ ಮಾಡಿದ್ದು ಒಂದು ತುಂಬಾ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅದು. ಅದನ್ನು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಸುದೀಪ್ ಸರ್ ಮತ್ತು ಪ್ರಿಯಾ ಮ್ಯಾಮ್ಗೂ ಇವತ್ತು ನಾನು ಥ್ಯಾಂಕ್ಸ್ ಹೇಳಬೇಕು. ಪ್ರಿಯಾ ಮ್ಯಾಮ್ ಇವತ್ತಿಲ್ಲ, ಆದರೆ ಸುದೀಪ್ ಸರ್ ಬಂದು ಕ್ಲ್ಯಾಪ್ ಮಾಡಿದ್ದಾರೆ. ಅದಲ್ಲದೆ ಅವರು ನಮಗೆ ತುಂಬ ಟೈಮ್ ಕೊಟ್ಟಿದ್ದಾರೆ. ಸುದೀಪ್ ಸರ್ ಇವತ್ತು ಬಂದು ಕ್ಲ್ಯಾಪ್ ಮಾಡಿದ್ದಾರೆ, ಎಲ್ಲರಿಗೂ ಹರಿಸಿದ್ದಾರೆ. ಹಾಗೆ ಅವರು ಬರೀ ಈ ಫಂಕ್ಷನ್ಗೆ ಬಂದಿದ್ದಷ್ಟೇ ಅಲ್ಲ, ನಮ್ಮ ಜೊತೆಗೆ ಕೂತು ಪ್ರತಿಯೊಂದು ದೃಶ್ಯದ ಬಗ್ಗೆನೂ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದ್ದಾರೆ. ನಾನು ಮತ್ತೆ ಸಂಚಿತ್ ಅವರು ಮತ್ತೆ ಕಾರ್ತಿಕ್, ಯೋಗಿ ಎಲ್ಲರೂ ಕೂತು ಡಿಸ್ಕಸ್ ಮಾಡಿದ್ದೀವಿ. ಸೊ ಅದೆಲ್ಲದರ ಫಲವಾಗಿ ಇವತ್ತು ನಾವು ಮುಹೂರ್ತ ಮಾಡ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಬೇಕು, ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಒಂದು ಹೊಸ ತಂಡ, ನಾನೊಬ್ಬ ಹೊಸ ನಿರ್ದೇಶಕ, ಹೊಸ ನಾಯಕ ನಟ, ಹಾಗೂ ಕಾಜಲ್ನ ನೀವೆಲ್ಲರೂ ಪೆಪೆ ಚಿತ್ರದಲ್ಲಿ ನೋಡಿದ್ದೀರಾ. ತುಂಬ ಒಳ್ಳೆಯ ನಟಿ. ಹಾಗೂ ಇಲ್ಲಿ ಕೂತಿರೋ ಎಲ್ಲ ಜನರು ತುಂಬಾ, ಎಲ್ಲ ಟೆಕ್ನಿಷಿಯನ್ಸ್ನು ತುಂಬಾ ಸೀನಿಯರ್ಸ್. ನಾನೊಬ್ಬ ಮೊದಲನೇ ಅಂದ್ರೆ ಹೊಸ ಪರಿಚಯದ ನಿರ್ದೇಶಕನಾಗಿ ನನಗೆ ಈ ಥರದ ಒಂದು ತಂಡ ಸಿಗೋದಕ್ಕೆ ಸಾಧ್ಯ ಆಗಿದ್ದು ಸುಪ್ರಿಯಾನ್ವಿ ಸಂಸ್ಥೆ ಮತ್ತೆ KRG ಸಂಸ್ಥೆ ಕಡೆಯಿಂದ. ಇಲ್ಲ ಅಂದಿದ್ರೆ ನಾನು ಶೇಖರ್ ಸರ್ ಜೊತೆಗಾಗಿರ್ಬೋದು, ವಿಶ್ವಾಸ್ ಅವ್ರ ಜೊತೆಗೆ, ಚರಣ್ ಅವ್ರ ಜೊತೆಗೆ ಕೆಲಸ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇದೆಲ್ಲ ಫೆಸಿಲಿಟೇಟ್ ಆಗಿದ್ದು ಈ 2 ಸಂಸ್ಥೆಗಳಿಂದ. ಅವ್ರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಹಾಗೂ ಇದು ಫೆಬ್ರವರಿ 10ರಿಂದ ನಾವು ಚಿತ್ರೀಕರಣಕ್ಕೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 90% ಚಿತ್ರೀಕರಣ ನಾವು ಮೈಸೂರಿನಲ್ಲೇ ಮಾಡ್ತಾ ಇದ್ದೀವಿ. ಆಗಲೇ ಹೇಳಿದ ಹಾಗೆ 2001ರಿಂದ 2011ರವರೆಗೂ ನಡೆಯೋ ಒಂದು ಕಥೆ, ಒಂದು ವಿಶೇಷವಾದ ಒಂದು ಕಥೆ, ಮೈಸೂರಿನ ಜನರ ಕಥೆ. ಹಾಗೂ ಆ ಜನರ ನಡುವೆ ಒಬ್ಬ ಯುವಕ ಎದ್ದು ನಿಲ್ತಾನೆ, ಹಾಗೂ ಅವನು ಎದ್ದು ನಿಂತ ಕಥೆ ಇದು. ಸೊ ಫೆಬ್ರವರಿ 5ನೇ ತಾರೀಕು ನಾವು ಒಂದು ನಮ್ಮ ಟೈಟಲ್ ಮತ್ತು ನಮ್ಮ ಒಂದು ಸಣ್ಣ ಗ್ಲಿಂಪ್ಸ್ನ ಕೂಡ ರಿಲೀಸ್ ಮಾಡ್ತಾ ಇದ್ದೀವಿ. ಅವತ್ತು ಸಂಚಿತ್ ಅವರ ಹುಟ್ಟದ ಹಬ್ಬ ಕೂಡ. ಸೊ ಅದರ ಪ್ರಯುಕ್ತ ನಾವು ಅವತ್ತು ಬಿಡೋಣ ಅಂತ ಇವತ್ತು ಮುಹೂರ್ತ ಮಾಡಿದ್ದೀವಿ. ಸೊ ಧನ್ಯವಾದಗಳು, ಈ ಸಪೋರ್ಟ್ ಹಿಂಗೆ ಇರಲಿ. ಆ್ಯಂಡ್ ಅಗೈನ್ ಥ್ಯಾಂಕ್ ಯು ಟು ಆಲ್ ದ ಮೆಂಬರ್ಸ್ ಆಫ್ ದ ಮೀಡಿಯಾ ಇವತ್ತು ಇಲ್ಲಿಗೆ ಬಂದಿದ್ದಕ್ಕೆ. ಆ್ಯಂಡ್ ನಮ್ಮ ಸಂಗೀತ ನಿರ್ದೇಶಕರು ಚರಣ್ ಅವ್ರು ಮಾತಾಡ್ತಾರೆ. ಫಸ್ಟ್ ಆಫ್ ಆಲ್ ತುಂಬ ಧನ್ಯವಾದಗಳು ಸುದೀಪ್ ಸರ್, ಪ್ರಿಯಾ ಮೇಡಮ್, KRG ಸ್ಟುಡಿಯೋಸ್, ಸಂಚಿತ್ ಅವ್ರಿಗೆ ಹಾಗೂ ವಿವೇಕ್ ಅವ್ರಿಗೆ ಇಂಥ ಒಂದು ಅದ್ಭುತ ಕತೆಗೆ ಸಂಗೀತ ನೀಡಲಿಕ್ಕೆ ನನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ. ಸೊ ತುಂಬ ತುಂಬ ಖುಷಿಯಾಗುತ್ತೆ, ಹಾಗೂ ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ. ಸೊ ಇವಾಗಲೇ ಆಲ್ರೆಡಿ ಮ್ಯೂಸಿಕ್ ಕಂಪೋಸಿಷನ್ ಸ್ಟಾರ್ಟ್ ಆಗಿದೆ. ವಿ ಆರ್ ವರ್ಕಿಂಗ್ ಆನ್ ಇಟ್. ಸೊ ಐ ವಿಲ್ ಡೂ ಮೈ ಬೆಸ್ಟ್ ಆನ್ ಇಟ್. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ KRG ಸ್ಟುಡಿಯೋಸ್, ಯೋಗಿ ಸರ್ ಆ್ಯಂಡ್ ಕಾರ್ತಿಕ್ ಸರ್, ಈ ಒಂದು ಸಿನಿಮಾ ಮಾಡೋ ಅವಕಾಶ ಕೊಟ್ಟಿದ್ದಕ್ಕೆ. ಜೊತೆಗೆ ವಿವೇಕ್, ಇಟ್ಸ್ ನ್ಯೂ ಲೈಕ್ ನಮ್ಮ ಮೈಸೂರಿನ ಕತೆ, ವೆರಿ ಇಂಪಾರ್ಟೆಂಟ್ಲಿ. ಯಾಕಂದರೆ ನಾನು ಕೂಡ ಅದೇ ಊರಿಂದ ಬಂದೋನಾದ್ರಿಂದ ಈ ಒಂದು ವಿಷಯ ನನಗೆ ಜಾಸ್ತಿ ಎಕ್ಸೈಟ್ ಆಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆದ ಪ್ಲಾಟ್, ಮತ್ತು ನಮ್ಮ ಕೆಲಸ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿ ತೋರಿಸೋ ಜಾಗಗಳು ತುಂಬ ಇದೆ. ಚೆನ್ನಾಗಾಗುತ್ತೆ ಅನ್ನೋ ತುಂಬ ನಿರೀಕ್ಷೆ ಇದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ಸ್ ಟು KRG ಸ್ಟುಡಿಯೋ, ಯೋಗಿ ಆ್ಯಂಡ್ ಕಾರ್ತಿಕ್ ಸರ್. ಆ್ಯಂಡ್ ಸಂಚಿ ಫಸ್ಟ್ ಟೈಮ್ ಹೀರೋ ಆಗ್ತಾ ಇದ್ದಾನೆ, ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ಥ್ಯಾಂಕ್ಸ್ ಟು ಸುದೀಪ್ ಸರ್, ವಿವೇಕ್, ಆಲ್ ದ ಬೆಸ್ಟ್. ಆ್ಯಂಡ್ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಲ್ಲಿ ಈ ಪ್ಯಾನಲಲ್ಲಿ ಕೂರೋಕ್ಕೆ ಐ ಆಮ್ ಫೀಲಿಂಗ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್. ವಂಡರ್ಫುಲ್ ಟೆಕ್ನಿಷಿಯನ್ಸ್, ನಮ್ಮ ಡೈರೆಕ್ಟರ್
ಸಂಚಿತ್ ಅವರೇ, KRG ಸ್ಟುಡಿಯೋ, ಮಯೂರ್ ಸರ್ ಜೊತೆ ಆ್ಯಕ್ಚುಲಿ ಸೆಕೆಂಡ್ ಫಿಲ್ಮ್. ಐ ಆಮ್ ಫೀಲಿಂಗ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟು ಬಿ ವರ್ಕಿಂಗ್ ವಿತ್ ಯು ಅಗೇನ್. ಆ್ಯಂಡ್ ವಿವೇಕ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರಸ್ಟಿಂಗ್ ಮಿ ವಿತ್ ದ ರೋಲ್. ಇಟ್ಸ್ ಒನ್ ಆಫ್ ದ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಐ ಹೋಪ್ ಐ ಲಿವ್ ಅಪ್ ಟು ಇಟ್. ಆ್ಯಂಡ್ ಥ್ಯಾಂಕ್ ಯು KRG ಸ್ಟುಡಿಯೋಸ್. ಸುದೀಪ್ ಸರ್, ಪ್ರಿಯಾ ಮ್ಯಾಮ್, ಸ್ವಲ್ಪ ನರ್ವಸ್ ಆಗಿದ್ದೀನಿ ಸೊ ಜಾಸ್ತಿ. ಸಂಚಿತ್ ಅವರೇ, ನಿಮ್ಮ ಜೊತೆನೂ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಇದೆ. ಆ್ಯಂಡ್ ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ. ಐ ಥಿಂಕ್ ನಮ್ಮ ಟೀಮಿಂದ ಒಂದು ಒಳ್ಳೆ ಮೂವಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ನಿಮ್ಮ ಎಲ್ಲರೂ ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಮೊದಲನೇ ಬಾರಿ ಒಂದು ವಿಭಿನ್ನವಾದಂಥ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಇದರಲ್ಲಿ. ನನಗೆ ಒಂದು 22 ವರ್ಷದ ಸ್ನೇಹಿತ ಇವತ್ತು ಪ್ರೊಡ್ಯೂಸರ್ ಆಗಿ ಅವರ ಒಂದು ಬ್ಯಾನರಲ್ಲಿ ನಾನು ಮಾಡ್ತಾ ಇದ್ದೀನಿ ಅದೇ ನಂದು ದೊಡ್ಡ ಖುಷಿ. ಅದು ನಮ್ಮ ಯೋಗಿ, ಅದರ ಜೊತೆಗೆ ಕಾರ್ತಿಕ್ ಅವರು ಕೂಡ ಕೈ ಜೋಡಿಸಿ KRG ಅಂತ ಒಂದು ದೊಡ್ಡ ಸಂಸ್ಥೆ ಇವತ್ತು ಮಾಡ್ಕೊಂಡಿದ್ದಾರೆ. ಸೊ ಇವರು ಫೋನ್ ಮಾಡಿ ಹೇಳಿದ ಮೇಲೆ ನನಗೆ ವಿವೇಕ್ ಅವರು ಬಂದು ಕಥೆನ ಹೇಳ್ತಾರೆ. ಕಂಪ್ಲೀಟ್ ಸಿನಿಮಾ ಒಂದು ಮೈಸೂರಲ್ಲಿ ನಡೆಯುವಂಥ ಒಂದು ಸಿನಿಮಾ. ನಾನು ಇಲ್ಲಿವರೆಗೂ ಯಾವುದು ಮೈಸೂರು ಭಾಗದಲ್ಲಿ ನಡೆಯುವಂಥ ಒಂದು ಕಥೆನ ನಾನು ಚೂಸ್ ಮಾಡಿರಲಿಲ್ಲ. ಒಂದು ಒಳ್ಳೆ ಕ್ಯಾರೆಕ್ಟರ್ನ ನನಗೆ ಕೊಟ್ಟಿದ್ದಾರೆ. ಹೋಪ್ಫುಲಿ ಅದಕ್ಕೆ ಜೀವ ತುಂಬುವಂಥ ಎಲ್ಲ ಪ್ರಯತ್ನ ನಾನು ಮಾಡ್ತೀನಿ. ಆಮೇಲೆ ಸಂಚಿತ್ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಮೊದಲನೇ ಬಾರಿ ಅವರು ಪಾದಾರ್ಪಣೆ ಮಾಡಿದ್ದಾರೆ ನಮ್ಮ ಸಿನಿಮಾ ರಂಗಕ್ಕೆ. ನಾನು ನೋಡಿದಾಗ ಅವರು ರೆಡಿಯಾಗಿ ಅಮೆರಿಕಾಗೆ ಸಿನಿಮಾ ಬಗ್ಗೆ ತಿಳ್ಕೊಳ್ಳಲಿಕ್ಕೆ ಹೊರಟಿದ್ದ ದಿನ ನಾನು ನೋಡಿದ್ದು. ಮತ್ತು ಇವತ್ತು ಅವರ ಮುಹೂರ್ತದ ದಿನ ನಾನು ಸಿಗ್ತಾ ಇದ್ದೀನಿ. ತುಂಬ ಒಳ್ಳೊಳ್ಳೆ ಎಕ್ಸೈಟಿಂಗ್ ವಿಷಯಗಳು ಇದರಲ್ಲಿದೆ. ಹೋಗ್ತಾ ಹೋಗ್ತಾ ಪ್ರತಿಯೊಂದೂ ನಮ್ಮ ಡೈರೆಕ್ಟ್ರು ಹೇಳ್ತಾ ಹೋಗ್ತಾರೆ. ಆಮೇಲೆ ಸ್ಪೆಷಲ್ ಥ್ಯಾಂಕ್ಸ್ ಟು ಅವರ್ ಕ್ಯಾಪ್ಟನ್ ಸುದೀಪ್ ಅವರು. ನನಗೂ ಗೊತ್ತಿರಲಿಲ್ಲ ಅವರು ಇಷ್ಟೊಂದು ಇನ್ವಾಲ್ವ್ ಆಗಿ ಈ ಕಥೆನ ತುಂಬ ಚೆನ್ನಾಗಿ ಡೈರೆಕ್ಟ್ರ್ ಡಿಪಾರ್ಟ್ಮೆಂಟ್ ಜೊತೆ ಕೂತ್ಕೊಂಡು ಪ್ರತಿಯೊಂದಕ್ಕೂ ಅವ್ರ ಇನ್ವಾಲ್ವ್ಮೆಂಟು ತುಂಬ ಎದ್ದು ಕಾಣುತ್ತೆ. ಹೋಗ್ತಾ ಹೋಗ್ತಾ ನಿಮಗೆಲ್ಲ ಗೊತ್ತಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕಂಪ್ಲೀಟ್ ಟೀಮ್. ಆಮೇಲೆ ನಮ್ಮ ಓಕೆ ಅಂತ ಮಾಡಿದಾಗ ನಾನು ಚಂದ್ರು ಸರು ಇಬ್ಬರು ವರ್ಕ್ ಮಾಡಿದ್ವಿ. 20 ವರ್ಷದ ನಂತರ ಮತ್ತೆ ಈ ಸಿನಿಮಾದಲ್ಲಿ ಮತ್ತೆ ವರ್ಕ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಬಿಕಾಸ್ ಈಗ ನಾವು ಸ್ಪೆಷಲ್ ಥ್ಯಾಂಕ್ಸ್ ಟು ಸುದೀಪ್ ಸರ್ ಆ್ಯಂಡ್ ಪ್ರಿಯಾ ಮ್ಯಾಮ್ಗೆ ಹೇಳ್ಬೇಕಂದ್ರೆ KRG ಸ್ಟುಡಿಯೋಸ್ ಮತ್ತೊಮ್ಮೆ ಇನ್ನೊಂದು ಪ್ರೊಡಕ್ಷನ್ ಜೊತೆ ಕೈ ಜೋಡಿಸಿ ಮಾಡ್ತಾ ಇದ್ದೀವಿ. ಭಾಳ ಖುಷಿ ಇದೆ. ಯಾಕಂದರೆ ಅದರಲ್ಲಿ ಒಂದು ಹೊಸ ಪ್ರತಿಭೆ ಸಂಚಿತನ ಲಾಂಚ್ ಮಾಡ್ತಿರೋದು ಒಂದು ಹೆಮ್ಮೆ ಇದೆ. ಬಿಕಾಸ್ ಕನ್ನಡ ಇಂಡಸ್ಟ್ರಿಗೆ ಇನ್ನೂ ಸುಮಾರು ಹೀರೋಗಳು ನಟರು ಬೇಕು ನಮಗೆ. ಸೊ ಹಾಗಾಗಿ ಒಂದು ಹೆಮ್ಮೆ ಇದೆ ನಮ್ಮ ಸಂಚಿತ್ನವ್ರನ್ನ ಲಾಂಚ್ ಮಾಡ್ತಿರೋದು ನಾವು. ಅವ್ರು ವಿವೇಕ್ ಅವ್ರಿಗೆ ಬಂದು ಕತೆ ಹೇಳಿದಾಗ ಭಾಳ ಒಂದು ಅಪ್ಪಟ ಕನ್ನಡ ಸಿನಿಮಾ, ಕನ್ನಡದ ಕತೆ ಅನಿಸ್ತು. ಸೊ ಹಾಗಾಗಿ ನಾನು ಕಾರ್ತಿಕ್ ಒಪ್ಕೊಂಡಿದ್ವಿ. ಈಗ ಸುಪ್ರಿಯಾನ್ವಿ ಸ್ಟುಡಿಯೋಸ್ ಅವರು ಕೈ ಜೋಡಿಸಿದ್ದಾರೆ. ಇದರಲ್ಲಿ ತಾರಾಬಳಗದಲ್ಲಿ ಈಗ ಅವ್ರು ಹೇಳ್ದಂಗೆ ಸಂಚಿತ್ ಇದ್ದಾರೆ, ಕಾಜಲ್ ಅವರು ಇದ್ದಾರೆ, ಮಯೂರ್ ಇದ್ದಾರೆ, ಮತ್ತು ಇನ್ನೊಬ್ಬರು ವಿಜಯ ರಾಘವೇಂದ್ರ ಹಾಗೂ ಮುರಳಿ ಅವರ ಅಕ್ಕನ ಮಗ ಜೈ ಅಂತ ಇದ್ದಾರೆ. ಇವರು ಒಂದು ಪ್ರಮುಖ ಪಾತ್ರ ಮಾಡ್ತಿದ್ದಾರೆ. ಸೊ ಎಲ್ಲರೂ ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ, ಹಿಂಗೆ ಯಾವಾಗ ಇರುತ್ತೆ ಅಂದ್ಕೊಂಡು ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು. ವಿವೇಕ್ ಹೇಳ್ದಂಗೆ ಧನಂಜಯ್ ನಮ್ಮ ಹೀರೋ ಅಂತ ಫಸ್ಟ್ ಅಂದರೆ ನಮ್ಮ 3 ಸಿನಿಮಾ ಅವ್ರ ಜೊತೆ ಮಾಡ್ತಿರೋದ್ರಿಂದ ಧನು ಅವ್ರು ಕರ್ಕೊಂಡ್ಬಂದಿದ್ದು ವಿವೇಕ್ನ 2021 ನಾನು ಇನ್ನೂ ನೆನಪಂದರೆ 8:30 ರಾತ್ರಿಯಲ್ಲಿ ಈ ಕತೆ ನಾವು ಕೇಳಿದ್ದು ನಮ್ಮ ಆಫೀಸಲ್ಲಿ. ಆಮೇಲೆ ಕತೆ ಹೇಳಾದ್ಮೇಲೆ ಅವರು ನಂಗೆ ಪರಿಚಯ ಸಿಕ್ಕಲಿಲ್ವ ಅಂತ ಹೇಳಿದ್ರು. ನನಗೆ ನಿಜಾಲು, ಯಾಕಂದರೆ ಅವ್ರನ್ನ ಭೇಟಿಯಾಗಿದ್ದು ಅದೊಂದು 8-9 ವರ್ಷ ಆದಮೇಲೆ. ನಿನ್ನಿಂದಲೇ ಸಿನಿಮಾದಲ್ಲಿ ಅಪ್ಪು ಸರ್ ಇವ್ರನ್ನ ಕೋಟ್ಯಾಧಿಪತಿಯಲ್ಲಿ ಇವರು ವರ್ಕ್ ಮಾಡ್ತಿದ್ರು, ಆ ಡೈರೆಕ್ಷನ್ ಗುರುಪ್ರಸಾದ್ ಕಲಾಡೆ. ಸೊ ಅವ್ರನ್ನ ನಿನ್ನಿಂದಲೇ ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ತೊಗೊಂಡಿದ್ದು. ಅಲ್ಲಿ ಫಸ್ಟ್ ಪರಿಚಯ, ಅಂದರೆ ಮಾತಾಡಿದ್ದುಂಟು, ಮೀಟ್ ಆಗಲಿಲ್ಲ. ಸೊ ಎಲ್ಲ ಡೆಸ್ಟಿನಿ ಅವರು KRG ಅವ್ರ ಜೊತೆನೇ ಮಾಡಬೇಕಿತ್ತು. ಆಮೇಲೆ ನಾನು ಮೈಸೂರವನ್ನಾಗಿರೋದ್ರಿಂದ ತುಂಬ ಗಾಢವಾಗಿ ಕಾಡಿದ್ದು ಸಿನಿಮಾ ಇದು. ಎಲ್ಲ ಪಾತ್ರಗಳು ಆವತ್ತಿನ ದಿನವೂ ಧನು ಆಗಲಿ ನಾವಾಗಲಿ ಸಂಚಿತ್ ಅವ್ರನ್ನ ಲಾಂಚ್ ಮಾಡೋಣ ಅನ್ನೋದನ್ನೇ ಫಸ್ಟು ಐಡಿಯಾ ಇದ್ದಿದ್ದು. ಬಟ್ ಅಷ್ಟರಲ್ಲಿ ಸಂಚಿತ್ ಸರ್ ಹತ್ರ ಹೋಗಿ, ಸುದೀಪ್ ಸರ್ ಹತ್ರ ಹೋಗಿ ಕೇಳಿದಾಗ ಕತೆ ಕೇಳೋಣ ಅಂತ ಅಂದ್ಬಿಟ್ಟು, ಸೊ ಅಲ್ಲಿಂದ ಒಂದು ಲಾಸ್ಟ್ 1 ಇಯರಿಂದ ಸರ್ ಆಲ್ಸೋ ಸಿಕ್ಕಾಪಟ್ಟೆ ವರ್ಕ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಅವರು ಈಸ್ ಗಿವನ್ ಅ ಲಾಟ್ ಆಫ್ ಇನ್ಪುಟ್ಸ್. ಒಂದು 5 days ಡೈಲಿ ಮಾರ್ನಿಂಗ್ ಟು ಈವ್ನಿಂಗ್ ಕೂತ್ಕೊಂಡು ಸ್ಕ್ರೀನ್ ಪ್ಲೇದಲ್ಲಿ ಏನೇನು ಬೆಟರ್ಮೆಂಟ್ ಮಾಡ್ಬೋದು, ವಿಷುವಲಿ ಏನೇನು ಮಾಡ್ಬೋದು ಅಂತ ಅಂದ್ಬಂತು. ದೆನ್ ಚಂದ್ರು ಸರ್ ಬಂದರು ಆನ್ ಬೋರ್ಡ್. ವಿಶ್ವಾಸ್ ನಮ್ಮದು ಒಂಥರ ಎಲ್ಲ ಸಿನಿಮಾದಲ್ಲೂ ವಿಶ್ವಾಸ್ ನಮಗೆ ಆರ್ಟ್ ಡೈರೆಕ್ಟ್ರು. ಆಲ್ಮೋಸ್ಟ್ ಐದನೇ ಸಿನಿಮಾ ಆರ್ಟ್ ಡೈರೆಕ್ಟ್ರು ನಮಗೆ. ಚರಣ್ ಥರ್ಡ್ ಫಿಲ್ಮ್ ಫಾರ್ ಅಸ್. ಆ್ಯಂಡ್ ಬೆಳಗ್ಗೆ ಇಲ್ಲಿ ಜಸ್ಟ್ ಪೂಜೆಗೆ ಬರ್ತಿರುವಾಗಲೇ ಸಿನಿಮಾದ ಒಂದು ಥೀಮ್ ಮ್ಯೂಸಿಕ್ ಕಳಿಸಿದ್ರು.
ಆ್ಯಂಡ್ ನಾನು ಅದೊಂದು ಗ್ಯಾರಂಟಿ ಕೊಡ್ತೀನಿ, ಚರಣ್ ಈ ಸಿನಿಮಾದಲ್ಲಿ ಆ ಒಂದು ಮ್ಯೂಸಿಕ್ ಏನಿದೆ ಇಟ್ ಇಸ್ ಟುಡೇ ಅದನ್ನು ಐ ಆಮ್ ನಾಟ್ ಸೇಯಿಂಗ್ ಓವರ್ ಕಾನ್ಫಿಡೆನ್ಸ್ ಅಲ್ಲ, ತುಂಬ 100,000% ಕಾನ್ಫಿಡೆನ್ಸ್ ಅಲ್ಲಿ ಚರಣ್ ಮ್ಯೂಸಿಕ್ ಈ ಸಿನಿಮಾದಲ್ಲಿ ವಿಲ್ ಬಿ ಒನ್ ಆಫ್ ದಿ ಮೋಸ್ಟ್ ರಿಮೆಂಬರ್ಡ್ ಮ್ಯೂಸಿಕ್ ಫಾರ್ ಅ ಲಾಂಗ್ 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 ಟೈಮ್. ಅದು ಚರಣ್, ಥ್ಯಾಂಕ್ ಯು. ಆ್ಯಂಡ್ ಸಂಚಿ 4 ಇಯರ್ಸಿಂದ ಸರ್ ಮನೆಗೆ ಹೋಗ್ತಾ ಇರುವಾಗೆಲ್ಲ ಸಿನಿಮಾ ಬಗ್ಗೆ ಆಸಕ್ತಿಯಿಂದ ಮಾತಾಡ್ತಾ ಇರುವಾಗ, ಆ್ಯಂಡ್ ಅವತ್ತಿಂದ ಈ ಕಥೆದಲ್ಲಿ ಇದರಲ್ಲಿ ಬರೋ ಒಂದು ಹೆಸರು ಇದೆ, ಅದನ್ನು ಸಿನಿಮಾ ಹೆಸರು ಫೈನಲ್ ಆಗಿತ್ತು, ಇವತ್ತು ಬಿಡಬೇಕಿತ್ತು, ಬಟ್ 5ನೇ ತಾರೀಕು ಹತ್ರದಲ್ಲೇ ಅವರು ಹುಟ್ಟಿದಬ್ಬ ಇರೋದ್ರಿಂದ ಅವತ್ತಿಗೆ ಮಾಡಬೇಕು ಅಂತ ಸರ್ ಹತ್ರ ಹೋಗಿ ಕೇಳ್ಕೊಂಡ್ವಿ. ಸರ್ ಬೆಟರ್ ಅದಕ್ಕೊಂದು ಬರ್ಡೇ ಒಂದು ಟ್ರೀಟ್ ಆಗುತ್ತೆ ಸಂಚಿತ್ಗೆ ಅಂತ. ಆ್ಯಂಡ್ ಸರ್ ವಾಸ್ ವೆರಿ ಅಕೊಮೊಡೇಟಿವ್, ಸೆಟ್ ಕರೆಕ್ಟ್ ಮಾಡಿ ಅದೇ ಥರ ಅಂತ. ಸೊ ಎಲ್ಲದರಲ್ಲೂ ಅವರು ಒಂಥರ ಬ್ಯಾಕ್ ಬೋನ್. ಅವ್ರು ಇಲ್ಲದೆ ಐ ಥಿಂಕ್ ಅವ್ರ ಬ್ಯುಸಿ ಸ್ಕೆಡ್ಯೂಲಲ್ಲೂ ನಮಗೂ ಸ್ವಲ್ಪ ಟೈಮ್ ಡೆಡಿಕೇಟ್ ಮಾಡಿ ಇದು ಮಾಡಿದ್ದಾರೆ. ಮಯೂರ್ ಅದ್ಭುತವಾದ ನಟರು, ಆ್ಯಂಡ್ ಕ್ರಿಕೆಟಿಂದ ತುಂಬ ಪರಿಚಯ ಆಗಿ ಆವಾಗಿನ ಫಸ್ಟ್ ಟೈಮ್ ಮತ್ತೆ ಸಿನಿಮಾ ಮಾಡ್ತಾಯಿದ್ವಿ. ಕಾಜಲ್, ಪೆಪೆ, ಅದೇ ಅವ್ರು ಹೇಳ್ದಂಗೆ ಅವರಿಬ್ಬರು ಪೆಪೆಯಿಂದ ಮೊದಲೇ ಮಾಡಿದ್ರು, ಆ್ಯಂಡ್ ಬಟ್ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ಆ್ಯಂಡ್ ಅವ್ರು ಕಾಜಲ್ದು ಒಂದು ಏನಂತಾರೆ ಆಡಿಷನ್ ವಿಡಿಯೋ ಕಳಿಸಿದ್ರು. ಸಿನಿಮಾದಲ್ಲಿ ಸ್ಕ್ರಿಪ್ಟ್ ಓದಿದಾಗ ಆ ಕ್ಯಾರೆಕ್ಟರ್ ಏನು ಇದಿತ್ತು, ಆಲ್ಮೋಸ್ಟ್ ಐ ಥಿಂಕ್ ಇಟ್ ವಾಸ್ ಬರ್ದಿರೋದನ್ನು ಸ್ಕ್ರೀನ್ ಮೇಲೆ ತರಿಸೋದು. ಐ ಥಿಂಕ್ ಇಟ್ ವಾಸ್ ದ ಫಸ್ಟ್ ಆಡಿಷನ್ ಕ್ಲಿಪ್, ಆ್ಯಂಡ್ ಅಲ್ಲೇ ಸೆಲೆಕ್ಟ್ ಮಾಡಿದ್ರು ವಿವೇಕ್ ನಾಗಭೂಷಣ್. ಆ್ಯಂಡ್ ಸಿನಿಮಾದಲ್ಲಿ ಇನ್ನೂ ಹಲವಾರು ನಟರು ಇದ್ದಾರೆ. ಮಾಲಾಶ್ರೀ ಮೇಡಮ್ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಿದ್ದಾರೆ. ಅವರು ಇವತ್ತು ಶೂಟಿಂಗ್ ಇರೋದ್ರಿಂದ ಅವರು ಅವರು ಇಲ್ಲಿ ಬರೋಕ್ಕಾಗಲಿಲ್ಲ, ಬಟ್ ಭಾಳ ಇಂಪಾರ್ಟೆಂಟ್ ರೋಲ್. ಆ್ಯಂಡ್ ಸ್ಕ್ರೀನ್ ಮೇಲೆ ತುಂಬ ಖುಷಿ ಕೊಡೋ ರೋಲ್ ಇದು. ಮೈಸೂರಲ್ಲಿ ನಡೆಯೋ ಕತೆ 2001ಇಂದ 11, ಅದು ಒನ್ ಆಫ್ ದಿ ತುಂಬ ರಿಯಲ್ ಇನ್ಸಿಡೆಂಟ್ಸ್ ಆ ಟೈಮಲ್ಲಿ ಇಟ್ಕೊಂಡು ರಿಯಲ್ ಇನ್ಸಿಡೆಂಟ್ಸಿಂದ ಇನ್ಸ್ಪೈರ್ ಮಾಡಿರೋದು. ಜೈ ಅಂತ ನಮ್ಮ ಶ್ರೀಮುರಳಿ ಮತ್ತು ವಿಜಯ್ ರಾಘವೇಂದ್ರ ಅವ್ರನ್ನ ಅಕ್ಕನ ಮಗ, ಅವರು ಗ್ರೇ ಗೇಮ್ಸಲ್ಲಿ ಇದು ಮಾಡಿದ್ರು. ಇದರಲ್ಲೂ ಸಂಚಿತ್ ಜೊತೆ ತುಂಬ ದೊಡ್ಡ ಪಾತ್ರದ ಅವರು ಮಾಡ್ತಿದ್ದಾರೆ. 10ನೇ ತಾರೀಕಿಂದ ಶೂಟಿಂಗ್ ಸ್ಟಾರ್ಟು, ಪ್ರಾಬಬ್ಲಿ 3rd ಕ್ವಾರ್ಟರ್ ಆಫ್ ದಿ ಇಯರ್ ಆರ್ 4th ಕ್ವಾರ್ಟರ್ ಅದನ್ನು ನೋಡಿಕೊಂಡು ಸಿನಿಮಾ ರಿಲೀಸ್ ಪ್ಲ್ಯಾನ್ ಮಾಡ್ತೀವಿ. ಥ್ಯಾಂಕ್ ಯು ಸಂಚಿತ್. ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನಾನು ಆ್ಯಕ್ಚುಲಿ ಮಹಾಬಲಿಪುರಮಲ್ಲಿ ನಾವು ಮ್ಯಾಕ್ಸ್ ಶೂಟಿಂಗಲ್ಲಿ ಇದ್ದಾಗ ನನಗೆ ಕಾರ್ತಿಕ್ ಸರ್ ಒಂದಿನ ಫೋನ್ ಮಾಡಿ ಹೇಳಿದ್ರು, ಈ ಥರ ಒಂದು ಸಬ್ಜೆಕ್ಟ್ ಇದೆ ಕೇಳ್ತೀಯಾ ಅಂತ. ಐ ವಾಸ್ ಲೈಕ್ ಅಫ್ಕೋರ್ಸ್ ಅಂತ ಹೇಳ್ಬಿಟ್ಟು ಮಾರನೇ ದಿನನೇ ಬಂದು ಬೆಂಗಳೂರಿಗೆ ಬಂದು ಈ ಸಬ್ಜೆಕ್ಟ್ ಕೇಳಿದೆ. ಇವ್ರು ಹಾಕೊಂಡಿರೋ ಬಟ್ಟೆಗೂ ಬರೆದಿರೋ ಸ್ಕ್ರಿಪ್ಟ್ಗೂ ಸಂಬಂಧನೇ ಇಲ್ಲ ಅದು ಒಂದಂತೂ. ಬಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ವೆರಿ ಡಿಫ್ರೆಂಟ್ ಫ್ರಮ್ ಹಿಮ್. ಬಟ್ ಇನ್ ದ ಫಸ್ಟ್ 5 minutes, ಸಿನಿಮಾದ ಫಸ್ಟ್ 5 minutes ನರೇಷನಲ್ಲೇ ಐ ನ್ಯೂ ಯಾವ ಮೂಡಲ್ಲಿ ಹೋಗ್ತಾ ಇದ್ದಾರೆ, ಯಾವ ಒಂದು ದ ಎಂಟೈರ್ ಜಿಸ್ಟ್ ಆಫ್ ವಾಟ್ ಹಿ ವಾಸ್ ಗೋಯಿಂಗ್ ಟು ಟೆಲ್ ಅದನ್ನ ತುಂಬ ಕ್ಲಿಯರಾಗಿ ಹೇಳಿದ್ದಾರೆ. ಸೊ ಮತ್ತು ಮೈಸೂರು, ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರು. ಈ ಒಂದು ಚಿತ್ರದ ಮೂಲಕ, ಈ ಒಂದು ಪಾತ್ರದ ಮೂಲಕ ಈ ಒಂದು ಮೈಸೂರನ್ನೋ ಒಂದು ಊರನ್ನ ಎಕ್ಸ್ಪ್ಲೋರ್ ಮಾಡೋದಾಗಲಿ, ಅದನ್ನ ಒಂದು ಆ ಒಂದು ಹೆರಿಟೇಜ್ ಸಿಟಿನ ನೋಡೋಕ್ಕೆ ಒಂದು ಅವಕಾಶ ಇರುತ್ತೆ. ಆ್ಯಂಡ್ ದ್ಯಾಟ್ಸ್ ವೆರಿ ಎಕ್ಸೈಟಿಂಗ್ ಫಾರ್ ಮಿ. ನಮ್ಮ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ ಚರಣ್ ಸರ್, ಆಲ್ವೇಸ್ ಬಿನ್ ಅ ಬಿಗ್ ಫ್ಯಾನ್, ಆ್ಯಂಡ್ ವಿ ಆರ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ವಾಟ್ ಕೊಲಾಬ್ರೇಷನ್ ವಿ ಕ್ಯಾನ್ ಡೂ. ವಿಶ್ವಾಸ್ ಸರ್, ಫಸ್ಟ್ ಸಿನಿಮಾ, ಆ್ಯಂಡ್ ಐ ಆಮ್ ವರ್ಕಿಂಗ್ ವಿತ್ ಯು ಫಾರ್ ದ ಫಸ್ಟ್ ಟೈಮ್. ಖುಷಿ ಆಗುತ್ತೆ. ಆ್ಯಂಡ್ ಚಂದ್ರು ಸರ್ ಬಗ್ಗೆ ಹೇಳಬೇಕಂದ್ರೆ, ಮಾಣಿಕ್ಯದಲ್ಲಿ ನನ್ನ ಫಸ್ಟ್ ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದಾಗ ಚಂದ್ರು ಸರ್ ಕ್ಯಾಮ್ರಾಮ್ಯಾನ್ ಅದಕ್ಕೆ. ಸೊ ತುಂಬ ಕಲ್ತಿದ್ದೀನಿ ಅವರಿಂದ, ತುಂಬ ಸಪೋರ್ಟ್ ಮಾಡಿದ್ದಾರೆ ಅವತ್ತಿಂದನೂ ಇದುವರೆಗೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ವಿ ಗೋ ಲಾಂಗ್ ಬ್ಯಾಕ್. ಸೊ ಆ ಒಂದು ಕಂಫರ್ಟ್ ಝೋನ್, ಆ ಒಂದು ರ್ಯಾಪ್ ಆಲ್ರೆಡಿ ಬಿಲ್ಡ್ ಆಗಿದೆ ನಮ್ಮ ಮಧ್ಯದಲ್ಲಿ. ಆ್ಯಂಡ್ ಒಂದು ನಂಬಿಕೆ ಇದೆ, ನನ್ನ ತುಂಬ ಚೆನ್ನಾಗಿ ತೋರಿಸ್ತಾರೆ ಅಂತ ನಮ್ಮ ನಂಬಿಕೆ ಇದೆ. ಆ್ಯಂಡ್ ವಿವೇಕ್ ಹೇಳ್ದಂಗೆ ಸಮಥಿಂಗ್ ವೆರಿ ಎಕ್ಸೈಟಿಂಗ್, ನಿಜವಾಗ್ಲೂ ತುಂಬ ವಿಭಿನ್ನವಾದ ಒಂದು ಕತೆ ಬರೆದಿದ್ದಾರದು. ಆ್ಯಂಡ್ ಪೋರ್ಟ್ರೇಯಿಂಗ್ ದಿಸ್ ಕ್ಯಾರೆಕ್ಟರ್ ವಿಲ್ ಬಿ ಸಮಥಿಂಗ್ ರಿಯಲಿ ಎಕ್ಸೈಟಿಂಗ್. Kajal, of course, again from great work in Pepe and every other work that you've done. KRG, Yogi sir, ಆ್ಯಕ್ಚುಲಿ ಇದ್ರ ಮಧ್ಯದಲ್ಲ ನಾನು ಧನಂಜಯ್ ಸರಿಗೆ ಒಂದು ದೊಡ್ಡ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ನನ್ನ ಹೆಸರು ರೆಕಮೆಂಡ್ ಮಾಡಿದ್ದೆ ಅವರು. ಆ್ಯಂಡ್ ಫಸ್ಟ್ ಅವರು ಈ ಸಿನಿಮಾ ಕೇಳಿದಾಗ ಹಿ ವಾಸ್ ಆ್ಯಕ್ಚುಲಿ ಒಂದು 2 ವರ್ಷ ಟ್ರಾವೆಲ್ ಮಾಡಿದ್ರು ನಿಮ್ಮ ಜೊತೆ. ಸೊ ಕೇಳಾದ್ಮೇಲೆ ಅವರೇ ಒಂದು ಬಂದು, ವಿವೇಕ್, ವೈ ಡೋಂಟ್ ವಿ ಡೂ ದಿಸ್, ಸಂಚಿತಿಗೆ ಮಾಡ್ಬೋದು ಅಂತ ಫಸ್ಟು ಅವ್ರು ಹೇಳಿದ್ದ ಧನಂಜಯ್ ಸರ್. ಸೊ ಬಿಗ್ ಥ್ಯಾಂಕ್ ಯು. ಅದಾದಮೇಲೆ ಕಾರ್ತಿಕ್ ಸರ್, ಯೋಗಿ ಸರ್, ಫಾರ್ ಟ್ರಸ್ಟಿಂಗ್ ಇನ್ ಮೀ, ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಆ್ಯಂಡ್ ಇಟ್ಸ್ ಅ ವೆರಿ ಬಿಗ್ ಸ್ಟೇಜ್ ಫಾರ್ ಮೀ.
ಅದನ್ನ ಆದಷ್ಟು ನಾನು ಯೂಟಿಲೈಸ್ ಮಾಡಿಕೊಂಡು ಒಂದು ಒಳ್ಳೆ ಸಿನಿಮಾ ಕೊಡ್ತೀವಿ ಅನ್ನೋ ಒಂದು ನಂಬಿಕೆ ಇದೆ. ಇನ್ನೊಂದು ನಮ್ಮ ಸುಪ್ರಿಯಾನ್ವಿ ಪಿಕ್ಚರ್ ಸ್ಟುಡಿಯೋ, ಆ ಒಂದು ಸಂಸ್ಥೆಯಿಂದ ಇದು ಒಂದು ಹೊಸ ಚಿತ್ರ, ಫಸ್ಟ್ ಸಿನಿಮಾ. ನನಗೆ ಮೋರ್ ಎಕ್ಸೈಟಿಂಗ್ ಏನಂದರೆ ಈ ಪ್ರೊಡಕ್ಷನದಲ್ಲಿ ಈ ಕೊಲಾಬ್ರೇಷನ್ ಆಗ್ತಾ ಇರೋದು, ಆ ಒಂದು ಪಾಸಿಬಿಲಿಟಿ ಈಗ ಅವರು ಎಕ್ಕದಲ್ಲಿ ಹೆಂಗೆ ಮಾಡ್ತಾ ಇದಾರೋ ವಿತ್ ಜಯಣ್ಣ ಸರ್, KRG ಆ್ಯಂಡ್ PRK ಅಶ್ವಿನಿ ಮ್ಯಾಮ್. ಈ ಒಂದು ಹೊಸ ಟ್ರೆಂಡ್ ಆಗ್ತಾ ಇರೋದು, ಟ್ರೆಂಡ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಈ ಒಂದು ಹೊಸ ಕೊಲಾಬ್ರೇಷನ್ಸ್ ಇದೇನು ನಡೀತಾ ಇದೆ ಕನ್ನಡ ಚಿತ್ರರಂಗದಲ್ಲಿ, ಐ ಥಿಂಕ್ ಇಟ್ ಇಸ್ ಅ ಗುಡ್ ಇನಿಷಿಯೇಟಿವ್. We should expect a lot more bigger films, better films in our industry. And ಮತ್ತೆ ಬಂದಿದ್ದಕ್ಕೆ ಥ್ಯಾಂಕ್ ಯು. ಇದೆ ಹೊಸ ಡೈರೆಕ್ಟರು, ಹೊಸ ನಟ, ಸೊ ಫಸ್ಟ್ ಪ್ರೊಡಕ್ಷನ್ ಒಟ್ಟಿಗೆ, ಸೊ ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಕೇಳಿಕೊಂಡು ಥ್ಯಾಂಕ್ ಯು. ಸಿ ಯು ಸೂನ್. ಹೌದು, ಅಂದರೆ ಇದು ನಾನು ನಿಮ್ಮ ಮುಂದೆ ಇದು 2ನೇ ಸಲ ಕೂರ್ತಾ ಇರೋದು. ಫಸ್ಟು ನೀವು ಹೇಳ್ದಂಗೆ ಬಂಡೆ ಮಹಾಕಾಲಮದಲ್ಲಿ, ಪ್ಲಸ್ ಅಲ್ಲಿ ಒಂದು ಟೀಸರು ಲಾಂಚ್ ಮಾಡಿ ಆವಾಗ ಪ್ರೆಸ್ ಮೀಟ್ ಎಲ್ಲ ಮಾಡಿದ್ವಿ. ಇದೇನಾಯ್ತು ಅಂದರೆ ನಾನು ಬರಿತಾ ನಾನು ಇನ್ಫ್ಯಾಕ್ಟ್ ಮಹಾಬಲಿಪುರಮಿಗೆ ಹೋಗಿದೆ. ಅದಕ್ಕೆ ಅಲ್ಲಿ ನಾನು ನಮ್ಮ ರೈಟರ್ಸು ಸುದೀಪ್ ಸರ್ ಜೊತೆ ಇದ್ದು ಆ ಒಂದು ವಾತಾವರಣದಲ್ಲಿ ಇದ್ದೆ, ಒಂದು ಕ್ರಿಯೇಟಿವ್ ಫೀಲ್ಡಲ್ಲಿ ಒಂದು ಕ್ರಿಯೇಟಿವ್ ಅಟ್ಮಾಸ್ಫಿಯರಲ್ಲಿ ಇದ್ದು ಬರೆಯೋಣ ಅಂತ ಇತ್ತು. ಅದು ಬರಿತಾ ದ ಸ್ಕ್ರಿಪ್ಟ್, ಆ ಎಕ್ಸ್ಪ್ಯಾನ್ಸ್ ತುಂಬ ದೊಡ್ಡದಾಯಿತು ಸರ್. ದ ಸ್ಕೇಲ್ ಆಫ್ ದ ಸಿನಿಮಾ ತುಂಬ ದೊಡ್ಡದಾಯಿತು. ನನ್ನ ಫಸ್ಟ್ ಸಿನಿಮಾ ಆಗಿದ್ರಲ್ಲಿ ಐ ಡಿಡ್ಂಟ್ ವಾಂಟ್ ಟು ಮತ್ತೆ ಕಾಂಪ್ರಮೈಸ್ ಮಾಡ್ಕೊಂಡು ಇಲ್ಲ ಆಗುತ್ತಾ ಬೇಡವಾ ಅನ್ನೋ ಒಂದು ಇದರಲ್ಲಿ ಬೇಡ ಅಂತ KP ಸರ್ ಆಗಿರಲಿ, ಲಹರಿ ಸಂಸ್ಥೆ ಆಗಿರಲಿ, ಒಂದಿನ ಕರೆದು ನಾನು ಹೇಳಿದೆ, ಸೊ ನೋಡಿ ಸರ್ ಈ ಥರದ್ದು ಇದೆ, ನನಗೆ ಇನ್ನೊಂದು ಚೂರು ಟೈಮ್ ಕೊಡಿ ಪ್ಲಸ್ ನಾನು ಇದರಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ, ಪ್ಲಸ್ ಡೈರೆಕ್ಷನು ಮಾಡ್ತಾ ಇದ್ದೀನಿ, ಸೊ ಅದರಿಂದ ನನಗೆ ಇನ್ನೊಂದು ಚೂರು ಟೈಮ್ ಬೇಕು ಅಂತ ಹೇಳಿ ಅವರು ಒಂದು ಸೆಕೆಂಡು ಯೋಚನೆ ಮಾಡಲಿಲ್ಲ. ಈಗ ಖಂಡಿತವಾಗ್ಲೂ ಮಾಡಿ, ನಿಮ್ಮ ಟೈಮ್ ತೊಗೊಳ್ಳಿ, ಬಟ್ ಅದೇ ಸ್ಕೇಲಿಗೆ ಮಾಡಬೇಕು ಅನ್ನೋ ಒಂದು ಕಂಡೀಷನ್ ಅಂತ ಹೇಳಿದ್ರು. ಐ ಸೆಡ್ ಖಂಡಿತವಾಗ್ಲೂ ಸರ್, ನಾವು ಬರ್ದಿರೋದನ್ನ ಹಂಗೆ ಮಾಡ್ತೀವಿ, ಬಟ್ ಅದೇ ಇಟ್ ಈಸ್ ಓನ್ಲಿ ದ ಟೈಮ್ ಸರ್. ದ ಡ್ಯೂರೇಷನ್ ಆಫ್ ದ ಮೂವಿ ಆ್ಯಂಡ್ ದ ಶೂಟ್ ವಿಡ್ ಕನ್ಸ್ಯೂಮ್ ಅ ಲಾಟ್ ಆಫ್ ಟೈಮ್. ಒಬ್ಬ ನಿರ್ದೇಶನಕ್ಕಾಗಿ ಐ ವುಡ್ ಹ್ಯಾವ್ ಟು ಬಿ ದೇರ್ ದ ಹೋಲ್ ಟೈಮ್. ಸೊ ಆ ಒಂದು ಕಾರಣಕ್ಕೋಸ್ಕರ ವಿ ಹ್ಯಾವ್ ಡಿಸೈಡೆಡ್ ಟು ಡೂ ದ್ಯಾಟ್ ಆಸ್ ಮೈ 3rd or 4th ಫಿಲ್ಮ್, ಬಟ್ ಇಟ್ ಇಸ್ ಹ್ಯಾಪ್ನಿಂಗ್ ಫಾರ್ ಶೋ. ಆ್ಯಕ್ಚುಲಿ ಅದು ಶ್ರೀಕಾಂತ್ ಅವ್ರಿಗೆ, ನವೀನ್, ಮನೋಹರ್ ಸರ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ಬೇಕು. ಬಿಕಾಸ್ ಅವರು ಸಂಚಿತ್ನ ಲಾಂಚ್ ಮಾಡಿದ್ರು ಸತ್ಯ, ಬಟ್ ನಾವು ಹೋಗಿ ಕೇಳಿದಾಗ ಇದು ಸರ್ ಒಟ್ಟು ಫಸ್ಟು ಹ್ಯಾವ್ ಟು ಅವ್ರಿಗೊಂದು ಥ್ಯಾಂಕ್ಸ್ ಅನ್ಬೇಕು. ಬಿಕಾಸ್ ಬಿಟ್ಕೊಟ್ರು, ನೀನು ತಾನೇ ಮಾಡು ಕಾರ್ತಿಕ್ ಅಂತ ಶ್ರೀಕಾಂತ್ ಬಿಟ್ಕೊಟ್ರು. ಸೊ ಥ್ಯಾಂಕ್ ಯು ಶ್ರೀಕಾಂತ್, ಎಂಟೈರ್ ಟೀಮ್, ಶ್ರೀಕಾಂತ್ ಆಗಲಿ, ನಾಗಿ ಆಗಲಿ, ಮತ್ತು ಲಹರಿ ಸಂಸ್ಥೆ ಆಗಲಿ, ಎಲ್ಲರಿಗೂ ಥ್ಯಾಂಕ್ ಯು. ಸಂಚಿತ್, ಈ ಸಿನಿಮಾದ ಕ್ಯಾರೆಕ್ಟರ್ ಬಗ್ಗೆ ಸ್ವಲ್ಪ ಹೇಳಿದ್ರೆ ಹೇಗಿರುತ್ತೆ ಅಂತೇಳಿ. ಮೈಸೂರು ಕತೆ ಅಂತ ಹೇಳ್ತಾ ಇದ್ರೆ, ಹಾಗಾಗಿ ಲುಕ್ ವೈಸ್ ನೋಡಿದಾಗ ಒಂದು ಡಿಫ್ರೆಂಟ್ ಆಗಿದೆ ಅಂತ ಅನಿಸುತ್ತೆ. ಸೊ ಹಾಗೆ ಅದು ಸರ್, ಅದೇ ಪ್ಲ್ಯಾನ್ ಇರೋದು 5th ಫೆಬ್ರಿಗೆ. ಅಂದರೆ ನಮ್ಮ ಸಿನಿಮಾದ ಎಲ್ಲ ಒಂದು ಫ್ಲೇವರ್ ಆಗಿರಲಿ, ಆ ಒಂದು ಜಲಕಲ್ಲಿ ಬಿಡಬೇಕು ಅಂತ ಒಂದು ಆಸೆ ಇದೆ. ಇವ್ರು ಹೇಳ್ದಂಗೆ ಒಂದು 2001 2011 ಆ ಕ್ಯಾಪ್ಚರ್ ಮಾಡೋದಿದೆಯಲ್ಲ, ಆ ಟೈಮ್ ಪೀರಿಯಡ್, ಅದು ಬೇರೆ. ಮೈಸೂರು ಮೆಟ್ರೋಪಾಲಿಟನ್ ಸಿಟಿನೂ ಅಲ್ಲ, ಅದು ಬೆಂಗಳೂರು ಥರ ಬೆಳೆದಿರಲಿಲ್ಲ ಆ ಟೈಮಲ್ಲಿ. ಸೊ ಮೈಸೂರು ಆ ಒಂದು ಟೈಮ್ ಪೀರಿಯಡ್ನ ಕ್ಯಾಪ್ಚರ್ ಮಾಡೋದ್ರಲ್ಲಿ ಒಂದು ಮಜಾ ಇದೆ, ಒಂದು ಚಾಲೆಂಜ್ ಇದೆ. ಸೊ ದ್ಯಾಟ್ ಈಸ್ ದ ಎಕ್ಸೈಟಿಂಗ್ ಪಾರ್ಟ್. ಆ ಒಂದು ಎಂಟೈರ್ ಲುಕ್ ಆ್ಯಂಡ್ ಫೀಲ್ ಆಫ್ ದ ಮೂವಿ ಎನ್ಕ್ಯಾಪ್ಸುಲೇಟ್ ಮಾಡಿ ಒಂದು February 5th ಒಂದು ರಿಲೀಸ್ ಮಾಡೋಣ ಅಂತಿದ್ದೀವಿ. ಒಂದು ಗ್ಲಿಮ್ಸ್ನ ರಿಲೀಸ್ ಮಾಡೋಣ ಅಂತಿದ್ದೀವಿ ವಿತ್ ದ ಟೈಟಲ್ ಆಫ್ ದ ಮೂವಿ. ಕ್ಯಾರೆಕ್ಟರ್ ನನಗೆ ಆ್ಯಕ್ಚುಲಿ ತುಂಬ ಹತ್ತಿರವಾಗಿರೋ ಕ್ಯಾರೆಕ್ಟರು. ಅಂದರೆ ನನ್ನ ಕ್ಯಾರೆಕ್ಟರಿಸ್ಟಿಕ್ಸು ಪ್ಲಸ್ ಇವ್ರು ಬರೆದಿರೋ ಕ್ಯಾರೆಕ್ಟರಿಸ್ಟಿಕ್ಸು ಯಾಕೋ ಒಂಥರ ಸಿಮಿಲರ್ ಆಗಿತ್ತು. ಸೊ ದ್ಯಾಟ್ ಈಸ್ ವಾಟ್ ಮೇಡ್ ಮೀ ಡ್ರಾ ಟು ದಿಸ್ ಕ್ಯಾರೆಕ್ಟರ್. ಸರ್, ನಿರ್ದೇಶಕರು ಕರ್ನಾಟಕದೊಳಗಿರುವಂಥ ಒಂದು ಲಲಿತ್ ಮಹಲ್ ಪ್ಯಾಲೇಸ್ ಇರ್ಬೋದು, ಒಂದು ಕಡೆ ಮೈಸೂರು ಪ್ಯಾಲೇಸ್ ಇರ್ಬೋದು, ಒಂದು ಕಡೆ ಬೆಂಕಿ ಜ್ವಾಲೆ, ಕಾಡ್ಗಿಚ್ಚ, ಏನು ಪ್ರತಿನಿಧಿಸುತ್ತೆ ಆ ಎರಡು? ಆ ವ್ಯೂ ಎಲ್ಲಿಂದ ಕಾಣುತ್ತೆ ಅಂತ ಅಂದರೆ, ಚಾಮುಂಡಿ ಬೆಟ್ಟದ ಮೇಲಿಂದ ನೋಡಿದ್ರೆ ಕಾಣೋ ವ್ಯೂ ಅದು. ನಮ್ಮ ಹೀರೋ ಅಲ್ಲಿ ನಿಂತಿದ್ದಾರೆ. ಸೊ ಇಷ್ಟೇ ಹೇಳೋಕ್ಕಾಗದ, ಅಂದರೆ ಜಾಸ್ತಿ ಏನು ಹೇಳೋಕ್ಕೆ ಇಷ್ಟ ಇಲ್ಲ ಇವತ್ತು. ಆದರೆ ಒಂದು ಕಡೆ ಬೆಂಕಿ ಇದೆ, ಒಂದು ಕಡೆ ಮೈಸೂರು ಅರಮನೆ ಇದೆ, ಅರಮನೆ ಲೈಟಲ್ಲಿ ಹೊಳಿತಾ ಇದೆ, ಒಂದು ಕಡೆ ಬೆಂಕಿ ಇದೆ. ಸೊ ಆ ಬೆಂಕಿ ಒಂದನ್ನು ಸಿಗ್ನಿಫೈ ಮಾಡ್ತಾ ಇದೆ, ಆ್ಯಂಡ್ ಇವನು ಕಣ್ಣಲ್ಲಿ ಕಾಣ್ತಾ ಇರೋ ಒಂದು ಅರಮನೆ ಒಂದನ್ನು ಸಿಗ್ನಿಫೈ ಮಾಡ್ತಾ ಇದೆ. ಅದು ಏನನ್ನು ಸಿಗ್ನಿಫೈ ಮಾಡುತ್ತೆ ಅಂತ ನಾವು ಕ್ಲಿಯರ್ ಆಗಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಆದರೆ ಅಷ್ಟು ಕ್ಯೂರಿಯಾಸಿಟಿ ಹುಟ್ಟಿಸಿರೋದು. ಥ್ಯಾಂಕ್ ಯು ಈ ಪ್ರಶ್ನೆ ಕೇಳಿದ್ದಕ್ಕೆ. ಯಾಕಂದ್ರೆ ನಂಗೆ ನೆನಪಿರೋ ಹಾಗೆ 8 ವರ್ಷದಿಂದನೇ ನೀವು ಪ್ರಿಪೇರ್ ಆಗ್ತಿದ್ರಿ ಸಿನಿಮಾಗೆ ಬರಬೇಕು ಅನ್ನೋಂಥ ವಿಚಾರದಲ್ಲಿ. ಸೊ ಇದೆಲ್ಲದರ ಜೊತೆಗೆ ಪರ್ಟಿಕ್ಯುಲರ್ ಆಗಿ ಸುದೀಪ್ ಸರ್ ಅವತ್ತಿನ ದಿನಕ್ಕೆ ಸಜೆಸ್ಟ್ ಮಾಡಿದ್ದೇನು, ಸೊ ಈ ಹಂತಕ್ಕೆ ಬರಬೇಕಾದ್ರೆ ಅವ್ರಿಗೆ ಕೊಟ್ಟಿರೋಂಥ ಸಜೆಷನ್ಸ್ ಏನಾಗಿದೆ, ಎಷ್ಟು ಚೇಂಜಸ್ ಆಗಿದೆ ಅಂತ ಇಂಡಸ್ಟ್ರಿ ಪರಿಸ್ಥಿತಿ ಅಂತ? ಇಂಡಸ್ಟ್ರಿ ಪರಿಸ್ಥಿತಿ ಅಂದರೆ ನಾನು
ಐ ಬಿನ್ ಆಲ್ಮೋಸ್ಟ್ ಒಂದು 10 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಅಂದರೆ ಇದ್ದೋನು ಅಂತ ಅಲ್ಲ, ಬಟ್ ತುಂಬ ಹತ್ತಿರದಿಂದ ನೋಡಿದ್ದೀನಿ, ಕೆಲಸ ಮಾಡಿದ್ದೀನಿ. ಸೊ ಸಿನಿಮಾದು ಒಂದು ಇಟ್ಸ್ ಅ ಟ್ರೆಂಡ್, ಅದು ಚೇಂಜ್ ಆಗ್ತಾನೆ ಇರುತ್ತೆ, ಫ್ಯಾಷನ್ ಥರ ಅದು. ಸೊ ನಮ್ಮದು ಒಂದೇ ಒಬ್ಬ ಅಂದರೆ ಆಸ್ ಅ ಫಿಲ್ಮ್ ಮೇಕರ್ಸ್ ನಮಗೆ ಒಂದು ಜವಾಬ್ದಾರಿ ಇರೋದೇನೆಂದರೆ ವಿತ್ ದ ಟೈಮ್ ವಿ ಹ್ಯಾವ್ ಟು ಅಡ್ಯಾಪ್ಟ್. ಖಂಡಿತವಾಗ್ಲೂ ಇವತ್ತು ನಾವು ವಿ ಆರ್ ಎಕ್ಸ್ಪೋಸ್ ಟು ಸೋ ಮಚ್ ಕಾಂಟೆಂಟ್, ಎಲ್ಲರೂ ನೋಡ್ತಾ ಇದ್ದಾರೆ ಕಾಂಟೆಂಟು, ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೋ ಅಂದರೆ ವಿ ಆರ್ ಓಪನ್ ಟು ಸೋ ಮಚ್ ಆಫ್ ಕಾಂಟೆಂಟ್ ಟುಡೇ. ಸೊ ಸುದೀಪ್ ಸರ್ ಕಡೆಯಿಂದ ಸಜೆಷನ್ಸ್ ಅಂತ ಏನಿಲ್ಲ, ಅವರು ಕೇಳ್ತಾರೆ, ಕತೆ ಬಗ್ಗೆ ಹೇಳ್ತಾರೆ, ಕ್ರಿಯೇಟಿವ್ಲಿ ಏನು ಮಾಡ್ಬೋದು ಅಂತ ಹೇಳ್ತಾರೆ. ಅದ್ರ ಹೊರತು ಬಿಟ್ಟು ನನಗೆ ನೀನು ತಪ್ಪು ಮಾಡು ಅಂತ ಯಾವಾಗಲೂ ಹೇಳ್ತಾರೆ, ತಪ್ಪು ಮಾಡಿ ಅದರಿಂದ ಕಲಿಬೇಕು ಅಂತಲೂ ಹೇಳ್ತಾರೆ. ಸೊ ದಟ್ ಈಸ್ ದಿ ಓನ್ಲಿ ಬಿಗ್ಗೆಸ್ಟ್ ಲೆಸನ್ ಐ ಕ್ಯಾನ್ ಟೇಕ್. ಪ್ಲಸ್ ಅವ್ರು ನೋಡಿ ಆ ಡೆಡಿಕೇಶನ್ ಇಸ್ ಸಮಥಿಂಗ್ ದಟ್ ಐ ವಾಂಟ್ ಟು ಇಂಬೈಬ್. ವಿವೇಕ್ ಅವರೇ, ಸಂಚಿತ್ ಅವ್ರಿಗೋಸ್ಕರನೇ ಮಾಡಿದ್ದ ಅಥವಾ ಡಾಲಿ ಅವ್ರ ಬಗ್ಗೆ ಹೇಳ್ತಾ ಇದ್ರಿ, ಡಾಲಿ ಅವ್ರಿಗೆ ಮಾಡ್ಕೊಂಡಿದ್ದನ್ನ ಇವ್ರಿಗೆ ಮಾಡ್ತಿದ್ರಾ ಹೇಗೆ ಅಂತಕ್ಕಂಥ, ಜೊತೆಗೆ ನೀವು ಪ್ರೀವಿಯಸ್ ಯಾರ ಜೊತೆ ವರ್ಕ್ ಮಾಡಿದ್ರಿ ಅಂತ ಸ್ವಲ್ಪ ಹೇಳ್ಬೋದಾ? ಈ ಕಥೆ ನಾನು ಮತ್ತು ನಾಗಭೂಷಣ್ ದೇಶಪಾಂಡೆ ಬರೆದಿದ್ದು. ಕಥೆ ನಾವು 2019 ನಾವು 2019 ಡಿಸೆಂಬರ್ 31 ಅವನು ಈ ಚಿತ್ರದ ಐಡಿಯಾ ಹೇಳಿದ್ದು. ಐಡಿಯಾ ಹೇಳ್ತಿದ್ದಂಗೆ ಇಷ್ಟ ಆಯಿತು, ವರ್ಕ್ ಮಾಡೋಣ ಅಂತ ಕೂತ್ಕೊಂಡ್ವಿ. ಆದರೆ 2020 ಮಾರ್ಚಿಂದ ಏನಾಯಿತು ಅಂತ ನಿಮ್ಮೆಲ್ರಿಗೂ ಗೊತ್ತು. ಸೊ ಲಾಕ್ಡೌನ್ ಆಯಿತು, ಸೊ ನಾವು ಕೆಲಸ ಮಾಡೋಕ್ಕಾಗಲಿಲ್ಲ. ಸೊ 2020 ನಾವು ಬರೆಯೋದಕ್ಕೆ ಶುರು ಮಾಡಿದ್ವಿ. 21 ನಮ್ಮ ಸ್ಕ್ರಿಪ್ಟ್ ರೆಡಿ ಆಗಿತ್ತು. ನಾವು ಅದನ್ನು ಧನಂಜಯ್ಗೆ ಹೇಳಿದ್ವಿ, ಗೆಳೆಯ ಡಾಲಿ ಧನಂಜಯ್ಗೆ ಹೇಳಿದ್ವಿ. ಆ್ಯಂಡ್ ಹಿ ವಾಸ್ ವೆರಿ ವೆರಿ ಎಕ್ಸೈಟೆಡ್. ವಿ ಟ್ರಾವೆಲ್ಡ್. ಆದರೆ ಅದಾದ ನಂತರ ವಿ ಥಾಟ್ ವಿ ನೀಡ್ ಅ ವೆರಿ ವೆರಿ ನ್ಯೂ ಫೇಸ್ ಫಾರ್ ದಿಸ್. ಒಂದು ಸ್ಟ್ರೈಕಿಂಗ್ ಆಗಿರೋ, ಯಾರು ಎಲ್ಲೂ ನೋಡ್ದಲೇ ಇರುವಂಥ ಒಂದು ಮುಖ ಈ ಪಾತ್ರಕ್ಕೆ ಬೇಕು ಅಂತ. ಅದಕ್ಕೋಸ್ಕರ ನಾವು ತುಂಬ ಕೇರ್ಫುಲಿ ಕಾಸ್ಟ್ ಮಾಡಿರೋ ಇದು. ಆ್ಯಂಡ್ ಟು ಆರ್ ಗ್ರೇಟರ್ ಡಿಲೈಟ್, ಸಂಚಿತ್ ರಿಯಲಿ ಗಾಟ್ ಎಕ್ಸೈಟೆಡ್. ನಾವು ಇದನ್ನು ಹೇಳಿದಾಗ ಹಿ ಗಾಟ್ ಆಲ್ ದ ನಿಟಿಗ್ರಿಟೀಸ್. ನಾವು ಏನೇನು ಮಾತಾಡಬೇಕು, ನಾವು ಯಾವ್ಯಾವ ಸೂಕ್ಷ್ಮಗಳನ್ನು ಸ್ಕ್ರಿಪ್ಟಲ್ಲಿ ಇನ್ಕಲ್ಕೇಟ್ ಮಾಡ್ಕೊಂಡಿದ್ವಿ, ಅದೆಲ್ಲ ಹಿ ಅಂಡರ್ಸ್ಟುಡ್ ಎವ್ರಿಥಿಂಗ್. ತುಂಬ ಕ್ರಿಕೆಟ್ ಅಂಶಗಳಿದೆ, ತುಂಬ ಸಿನಿಮಾ ಅಂಶ ಇದೆ, ತುಂಬ ಅಂಶಗಳಿದೆ ಈ ಫಿಲ್ಮ್ನಲ್ಲಿ. ಸೊ ಅದೆಲ್ಲನೂ ಸಂಚಿತ್ಗೆ ತುಂಬ ನೀಟಾಗಿ ಅರ್ಥ ಆಯಿತು. ಆ್ಯಂಡ್ ಸೊ ಪ್ರಾಬಬ್ಲಿ ಐ ಥಿಂಕ್ ಇದು ಹಿಂಗೆ ಆಗಬೇಕಾಗಿತ್ತು. ಸೊ ಈ ಚಿತ್ರದ ಡೆಸ್ಟಿನಿ ಇದೇ ಥರ ಇತ್ತು. ಕಾರ್ತಿಕ್ ಅವರು ಹೇಳಿದಾಗೆ, ಸೊ ಇದು ಡೆಸ್ಟಿನಿ, ಸೊ ಇದು ಹಿಂಗೆ ಆಗಬೇಕಾಗಿತ್ತು. ಸೊ ಈಗ ಆಗ್ತಾ ಇರೋದು ತುಂಬ ಒಳ್ಳೆಯದು. ಆ್ಯಂಡ್ ಇದಕ್ಕೆ ತುಂಬ ಒಳ್ಳೆ ಸಿನಿಮಾ ಆಗುತ್ತೆ. ಆ್ಯಂಡ್ ಎಲ್ಲರೂ ಇನ್ನೊಂದಷ್ಟು ವರ್ಷ ಇದನ್ನು ರೀವಿಸಿಟ್ ಮಾಡೋ ಥರದ ಸಿನಿಮಾ ಆಗುತ್ತೆ ಅಂತ ಅಂತೂ ನಾನು ನಿರ್ದೇಶಕನಾಗಿ ಐ ಕ್ಯಾನ್ ಪ್ರಾಮಿಸ್. ಸಂಚಿತ್ ಸರ್, ನಿಮಗೆ ನಾನು ಮೈಸೂರವನು, ಮಹಾರಾಜ ಕಾಲೇಜಲ್ಲಿ ಓದಿದ್ದು ನಾನು. ಅದಾದಮೇಲೆ ನಾನು ರೇಡಿಯೋನಲ್ಲಿ RJ ಆಗಿದ್ದೆ. ಅದಾದಮೇಲೆ ಚೆನ್ನೈಯಲ್ಲಿ ಕನ್ನಡದ ಕೋಟ್ಯಾಧಿಪತಿಯಲ್ಲಿ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ನಾನು ಮುಂಬೈಯಲ್ಲಿ ಕೆಲಸ ಮಾಡಿದ್ದೆ. ಇರಾಸ್ ಇಂಟರ್ನ್ಯಾಷನಲ್ ಅಂತ ಒಂದು ಕಂಪ್ನಿ ಇದೆ, ಅಲ್ಲಿ ಒಂದು ರೈಟರ್ಸ್ ರೂಮಲ್ಲಿ ನಾನು ಸ್ಕ್ರೀನ್ ರೈಟರ್ ಆಗಿದ್ದೆ. ಅದಾದಮೇಲೆ 2017 ನಾನು ಬೆಂಗಳೂರಿನಲ್ಲೇ ಬೇಸ್ ಆಗಿದ್ದೀನಿ. ಆ್ಯಂಡ್ ಇದಕ್ಕೆ ಮುಂಚೆ ನಾನು ಸುಮಾರು ಫಿಲ್ಮ್ಗಳಲ್ಲಿ, ಅದೇ ನಿನ್ನಿಂದಲೇ ಅಸಿಸ್ಟೆಂಟ್ ಆಗಿದ್ದೆ. ಅದಾದಮೇಲೆ ಲಾಸ್ಟ್ ಬಸ್ ಅಂತ ಒಂದು ಫಿಲ್ಮ್, ಆ್ಯಂಡ್ ಆಲ್ ದೀಸ್ ಫಿಲ್ಮ್ಸ್, ಇದೆಲ್ಲದರಲ್ಲೂ ರೈಟರ್ ಆಗಿ AD ಆಗಿ ಕೆಲಸ ಮಾಡ್ತಾ ಸೊ ಫೈನಲಿ ನೌ ಐ ಹ್ಯಾವ್ ಬಿಕಮ್ ದ ಡೈರೆಕ್ಟರ್. ಥ್ಯಾಂಕ್ ಯು. ಕೆಪಾಸಿಟಿ ಒಬ್ಬರು ಅಂತಲ್ಲ, ಈಗ ಏನಂತಂದರೆ ಕೊಲಾಬ್ರೇಷನ್ ಇರೋದು ಲೈಕ್ ಮೈಂಡ್ಸ್ ಇಬ್ಬರು ಒಂದೇ ಥರ ಯೋಚನೆ ಮಾಡಿದಾಗ, ಒಂದು ಪ್ರಿಯಾ ಮೇಡಮ್ಗೆ ಅವ್ರ ಸಂಚಿನ ಲಾಂಚ್ ಚಿಕ್ಕ ವಯಸ್ಸಿಂದ ಅವ್ರು ಆಡಿಸಿರೋ ಹುಡುಗ. ಸೊ ಅವರು ನಾನೇ ಲಾಂಚ್ ಮಾಡಬೇಕು ಅನ್ನೋದಿತ್ತು. ನೀವು ಇವನ್ ಜಿಮ್ಮಿ ನೋಡಿದ್ರು ಅದರಲ್ಲೂ ಅವರು ಒನ್ ಆಫ್ ದಿ ಪಾರ್ಟ್ನರ್ಸ್ ಇದ್ದಿದ್ದು. ಸೊ ಇದರಲ್ಲೂ ಅವ್ರದ್ದು ಒಂದು ತುಂಬ ಆಸೆ ಇತ್ತು, ಫಸ್ಟ್ ಪಿಕ್ಚರ್ ನಾನೇ ಮಾಡಬೇಕು ಅಂತ. ಸರ್ ನಾನು ಕತೆ ತೊಗೊಂಡು ಹೋದಾಗ, ಸರ್ ಮೇಡಮ್ ಇದು ಮಾಡ್ಬೋದಾ ಅಂತ ಸರ್ಗೆ ಕೇಳಿದಾಗ, ವೈ ಕ್ಯಾಂಟ್ ವಿ ಕೊಲಾಬ್ರೇಟ್, ಮಾಡ್ಬೋದಾ ಇಬ್ಬರು ಸೇರಿ ಅಂತ. ನಾವು ಆಲ್ವೇಸ್ ನೀವು ನೋಡ್ದಂಗೆ ನಮ್ಮದು ಎಕ್ಕ ಆಗಿರಲಿ ಅಥವಾ ಪೌಡ್ರ್ ಆಗಿರಲಿ, ನಾವೆಲ್ಲ ಕೊಲಾಬ್ರೇಟೇ ಮಾಡಿರೋದು. ಸೊ ಕೊಲಾಬ್ರೇಷನಿಂದ ಏನಾಗುತ್ತೆ ಗೊತ್ತಾ ಸರ್, ಇನ್ನೂ ಎಕ್ಸ್ಟ್ರಾ ಐಡಿಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ಈಗ ನಮ್ಮ ಕಡೆಯಿಂದ ಕೆಲವು ಇನ್ಪುಟ್ ಇರುತ್ತೆ, ಅವ್ರ ಕಡೆಯಿಂದ ಕೆಲವು ಇನ್ಪುಟ್ ಆಗಿರುತ್ತೆ. ಸೊ ಜಾಸ್ತಿ ಬೆಟರ್ಮೆಂಟ್ ಇನ್ನೂ ಇದಾಗುತ್ತೆ. ಆ್ಯಂಡ್ ನೀವು ಎಲ್ಲೇ ನೋಡಿದ್ರು ಕೊಲಾಬ್ರೇಷನ್ ಆಗಿರೋದು. ಈಗ ನೀವು ಒಂದು ಹಿಂದಿ ಇದನ್ನು ನೋಡ್ರೆ, ಕರಣ್ ಜೋಹರ್ ಅನ್ನೋರು ಕೆಲವು ಸೋಲೋ ಮಾಡ್ತಾರೆ ಪ್ರೊಡಕ್ಷನ್ಸು, ಕೆಲವು ಒಂದು 4-5 ಸಂಸ್ಥೆಗಳ ಜೊತೆ ಸೇರ್ಕೊಂಡು ಮಾಡ್ತಾರೆ. ಹಾಗಂತ ಏನಂದರೆ ಐಡಿಯಾಸ್ ತುಂಬ ಜಾಸ್ತಿ ಎಕ್ಸ್ಚೇಂಜ್ ಆಗುತ್ತೆ, ಇನ್ನೂ ಸಿನಿಮಾ ಬೆಟರ್ಮೆಂಟ್ ಆಗುತ್ತೆ ಅಂತ ಒಂದೇ ಕಾರಣಕ್ಕೆ ಬಿಟ್ಟರೆ ಇನ್ನೇನು ಇದಿಲ್ಲ ಸರ್. ಮಾಡ್ಬೋದು, ಬಟ್ ಇಲ್ಲ ಅಂತಲ್ಲ. ಜೊತೆಗೆ ಮಾಡೋದು ಇನ್ನೂ ಖುಷಿ ತಂದು ಕೊಡುತ್ತೆ ನಮಗೆ. ಬಜೆಟ್ ಲಿಮಿಟೇಷನ್ಸ್ ಅಂತ ಏನು, ಈಗ ಈ ಸಿನಿಮಾಗೆ ಏನು ಬೇಕು, ಹೊಸೊಬ್ರಿಗೆ ಏನು ಹಾಕಬೇಕು, ಎರಡು ನೋಡಿಕೊಂಡು ಸಿನಿಮಾಗೆ ಏನು ಬೇಕು ಹಾಕಿದೆ. ಆ್ಯಂಡ್
ಇಷ್ಟಲ್ಲೇ ಮಾಡಿ ಅಂತ ಏನಿಲ್ಲ. ಫಸ್ಟ್ ಅವ್ರಿಗೆ ತಂದು ಕೊಟ್ಟಾಗ ಫಸ್ಟ್ ರೌಂಡಲ್ಲಿ ನಾವೇನು ಬಜೆಟ್ ಅಂದ್ಕೊಂಡಿದ್ವಿ, ವಿ ಆರ್ ಓಕೆ ವಿತ್ ಇಟ್ ಬಿಕಾಸ್ ಈ ಸಿನಿಮಾಗೆ ಅಷ್ಟು ಬೇಕು. ಆಮೇಲೆ ಅದಕ್ಕೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶ್ರೀರಾಮ್ ಸರ್ ಅವರು ಮ್ಯಾಕ್ಸ್ಗೂ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ರು. ಅವರು ಮತ್ತು ನನ್ನ ಕಸಿನ್ ಅಭಿ ಅಂತ ಅವರಿಬ್ಬರು ಈ ಸಿನಿಮಾ ಇದು ಮಾಡಿ ತುಂಬ ನೀಟಾಗಿ ಬಜೆಟ್ ಹಾಕಿದ್ದಾರೆ ಸರ್. ಎಷ್ಟು ಬೇಕು ಹಾಕಿದ್ದಾರೆ. ಎಸ್, ಟುಡೇ ನಾವು ಎಕ್ಕಾ ಪ್ರೆಸ್ ಮೀಟಲ್ಲೂ ಹೇಳ್ದಂಗೆ ಇವತ್ತು ನಮಗೆ ಓಪನ್ ಇರೋ ಮಾರ್ಕೆಟ್ ಥಿಯೇಟರ್ ಒಂದೇ. ಅಂದರೆ ಸ್ಯಾಟಲೈಟ್ ಆಗಲಿ ಅಥವಾ OTT ಆಗಲಿ ಇವತ್ತಿಗೆ ಸದ್ಯಕ್ಕೆ ಗ್ಯಾರಂಟಿ ಇಲ್ಲ. ಓಪನ್ ಆಗ್ಬೋದು, ಆಗದೇನೂ ಇರ್ಬೋದು. ಸೊ ಬಟ್ ನಾವು ಥಿಯೇಟರ್ ನಂಬ್ಕೊಂಡೇ ಮಾಡಿರೋದು. ಆಮೇಲೆ ಇದು ಒಂಥರ ಸಿನಿಮಾ ಅವ್ರು ಹೇಳ್ದಂಗೆ, ನಾನು ಅವಾಗಿಂದ ಎಲ್ಲರೂ ಏನು ಎಕ್ಸೈಟ್ ಆಗಿರೋದು, ಚರಣ್ ಫಸ್ಟ್ ಹೇಳ್ದಂಗೆ ತುಂಬ ಕಲ್ಟ್ ವಿಷಯಗಳು ಇಟ್ಕೊಂಡು ಮಾಡಿರೋ ಕತೆ. ಒಂದು ಸೂರಿ ಮುಂಚೆ ಮಾಡಿದ ದುನಿಯಾ ಸೂರಿ ಆಗಲಿ ಅಥವಾ ವೆಟ್ರಿಮಾರನ್ ಅವ್ರು ಮಾಡೋದು ಆ ಶೈಲಿಯಲ್ಲಿ ಒಂದು ಮೈಸೂರಲ್ಲಿ ನಡೆದಿದ್ದ ಘಟನೆಯಿಂದ ಮಾಡಿರೋ ಕತೆ ಸರ್. ಸೊ ಅದಕ್ಕೆ ಏನು ಬೇಕು ಅದು ಕೊಟ್ಟಿದ್ದೀವಿ ಸರ್. ಎಲ್ಲ ಇಡೀ ಕುಟುಂಬದವರೆಲ್ಲರೂ ಕೂಡ ಬಂದಿದ್ರು. ಆ ಸಂದರ್ಭದಲ್ಲಿ ಅಜ್ಜಿ ಕೂಡ ಸಾಕ್ಷಿಯಾಗಿದ್ರು. ನಿಮ್ಮನ್ನ ವೇದಿಕೆಯ ಮೇಲೆ ನೋಡ್ಕೊಂಡು ಕಣ್ಣೀರ್ ಹಾಕ್ತಿದ್ರು, ಭಾವುಕರಾದ್ರು. ಸೊ ಈ ಸಂದರ್ಭದಲ್ಲಿ 100% ಅವ್ರ ಬ್ಲೆಸ್ಸಿಂಗ್ ಇರುತ್ತೆ. ಆದ್ರೂ ಕೂಡ ಕಿಚ್ಚ ಸರ್ ಕೂಡ ಹೇಳ್ತಾ ಇದ್ರು, ನಾವೆಲ್ಲರೂ ಕೂಡ ಮನೆಯಲ್ಲಿ ನಾಟಕ ಮಾಡ್ತಾ ಇದೀವಿ, ಒಬ್ರಿಗೊಬ್ರು ಗೊತ್ತಾಗಬಾರ್ದು, ಆ ನೋವನ್ನ ಹೊರಗೆ ಆಗ್ತಾ ಇಲ್ಲ ಅಂತ ಹೇಳಿ. ಈ ಸಂದರ್ಭದಲ್ಲಿ ಅಜ್ಜಿನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಎಲ್ಲರ ಮುಂದೆ ನಾನು ಫಸ್ಟು ಹೋಗಿ ಕಾಲು ಬಿದ್ದಿದ್ದು ಅಂದರೆ ನಾನು ಹೋಗಿ ಆಶೀರ್ವಾದ ತೊಗೊಂಡಿದ್ದೆ ನಮ್ಮ ಅಜ್ಜಿದ ಫೋಟೋ ಮುಂದೆ. ನೀವು ಕೇಳಿದ್ರಲ್ಲ ಸಂಚಿಗೆ ಚೇಂಜ್ ಮಾಡಿದಂತ, ನನ್ನ ತುಂಬ ಪ್ರೀತಿಯಿಂದ ಕರೀತಾ ಇದ್ದಿದ್ದು ಸಂಚಿನೇ ನಮ್ಮ ಅಜ್ಜಿ. ಸೊ ಅದು ಬೆಳೀತಾ ಬೆಳೀತಾ ನನಗೀಗ ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಇಂಡಸ್ಟ್ರಿಯಿಂದ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ನನಗೆ ಸಂಚಿ ಅಂತಲೇ ಕರೆಯೋದು. ವೆನ್ ಆ್ಯಕ್ಚುಲಿ ಈ ಸಜೆಷನ್ ಮಾಡಿದಾಗ ನನಗೆ ಆ ಧ್ವನಿ ಕೇಳಿಸಿದೆ ನಮ್ಮ ಅಜ್ಜಿದು. ಸೊ ನನಗೆ ಒಂದು ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡ್ ಐ ಸೆಡ್ ಇಡೀ ನನಗೆ ಐ ಡೋಂಟ್ ಹ್ಯಾವ್ ಅ ಪ್ರಾಬ್ಲಮ್. ಅಂದರೆ ಅದು ಸಂಚಿತ್ ಆಗಿರಲಿ ಸಂಚಿ ಆಗಿರಲಿ ಇಟ್ಸ್ ಓಕೆ ಅಂದರೆ. ಬಟ್ ನೀವು ಎಸ್ ಅಫ್ಕೋರ್ಸ್ ಮಿಸ್ ಮಾಡ್ತೀನಿ, ತುಂಬ ಮಿಸ್ ಮಾಡ್ಕೊತೀವಿ. ಬಟ್ ಅಟ್ಲೀಸ್ಟ್ ನಾವೆಲ್ಲಿದ್ರು ಈಗ ನೋಡ್ತಾ ಇದ್ದಾರೆ. ಸೊ ದ್ಯಾಟ್ ಇಸ್ ಒನ್ ಬಿಲೀಫ್. ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಮಗ ಅಷ್ಟು ದೊಡ್ಡ ಸಾಧನೆ ಮಾಡಿದ್ರು ಕೂಡ ನಿಮ್ಮನ್ನ ವೇದಿಕೆಯಲ್ಲಿ ನೋಡ್ಕೊಂಡು ಭಾವುಕರಾಗ್ತಾರೆ ಅಂತ ಹೇಳಿದ್ರೆ ಅವರ ಮನಸ್ಥಿತಿ ಹೇಗಿತ್ತು ಅನ್ನೋದೊಂದು, ಅಂದ್ರೆ ಅಷ್ಟು ಸರಳವಾಗಿ. ಐ ಮೀನ್ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿರೋದಲ್ವಾ. ಆ್ಯಂಡ್ ನಾವು ತುಂಬ ಹತ್ತಿರವಾಗಿದ್ವಿ ನಾವು. ಅಂದರೆ ಪ್ಲಸ್ ನನಗೆ ಏನೇ ಇದ್ರು ನನಗೆ ಇಂಡಸ್ಟ್ರಿಯಲ್ಲಿ ಹತ್ರ ಒಳ್ಳೇದಾಗ್ಲೂ ಫಸ್ಟ್ ನಾನು ಹೋಗಿ ಹೇಳ್ತಾ ಇದ್ದಿದ್ದು ಅವ್ರಿಗೇನೆ. ನನಗೇನಾದರೂ ಬೇಜಾರಾಗಿದ್ರು ಫಸ್ಟ್ ಹೋಗಿ ಹೇಳ್ತಾ ಇದ್ದಿದ್ದು ಅವ್ರಿಗೇನೆ. ಸೊ ಐ ಮೀನ್ ಅವ್ರಿಗೆ ಆ ಖುಷಿ ಇದೆ. ಬಿಕಾಸ್ ನನಗೆ ಈ ಸಿನಿಮಾ ರಂಗದಲ್ಲಿ ಬಂದು ಒಂದು ಪಾತ್ರ ಮಾಡಿ ಅಥವಾ ಒಂದು ಸಿನಿಮಾ ಮಾಡೋದ್ರಲ್ಲಿ ನನಗೆ ಎಷ್ಟು ಖುಷಿ ಇದೆಯೋ ಅವ್ರಿಗೆ ಅದು ಗೊತ್ತು. ಸೊ ನನ್ನ ಖುಷಿಯಲ್ಲಿ ಅವ್ರ ಖುಷಿ ಇದೆ ಅಂತ ನನಗೆ ಅದು ಗೊತ್ತು. ಸೊ ನೀನು ಏನೇ ಮಾಡು ಫಸ್ಟ್ ದೇವ್ರ ಮುಂದೆ ನಿಂತ್ಕೊಂಡು ಕೈ ಮುಗಿಯೋ ಅಂತ ಹೇಳಿದ್ದಾರೆ ಅಷ್ಟೇ. ಅದು ಅವ್ರದ್ದು ಫಸ್ಟಿಂದ ಅಭ್ಯಾಸ ಹಂಗೆ ಇತ್ತು. 4 ಗಂಟೆ ಎದ್ದು ಪೂಜೆ ಮಾಡೋರು ಅವರು. ಸೊ ಕಾರ್ತಿಕ್ ಸರ್, ಒಂದು ಕಡೆ ಎಕ್ಕ ಶೂಟಿಂಗ್ ಒಂದು ಶೆಡ್ಯೂಲ್ ಮುಗೀತು ಅಂತ ಕೇಳ್ಪಟ್ವಿ, ಮತ್ತೊಂದು ಕಡೆ ಸಂಚೆ ಅವ್ರ ಸಿನಿಮಾ ಶುರು ಆಗ್ತಾ ಇದೆ. ಉತ್ತರಾಖಂಡ ಶಿವಣ್ಣ ಅವ್ರು ಬಂದಿದ ತಕ್ಷಣ ಶೆಡ್ಯೂಲ್ ಶುರುವಾಗುತ್ತಾ ಹೇಗೆ ಅಂತ? ಶಿವಣ್ಣ ಬಂದು ಐ ಥಿಂಕ್ 1 ಮಂತ್ ಏನೋ ರೆಸ್ಟಲ್ಲಿ ಇರ್ತಾರೆ. ಎಕ್ಕ ಅಷ್ಟರಲ್ಲಿ ಮಾರ್ಚ್ ಎಂಡ್ ಏಪ್ರಿಲ್ ಅಷ್ಟರಲ್ಲಿ ಮುಗಿಸೋ ಇದಿದೆ. ಸೊ ಅದಾದ ತಕ್ಷಣ ಅಣ್ಣ ಯಾವಾಗ ಡೇಟ್ ಕೊಡ್ತಾರೆ ಅದು ಮಾಡ್ತೀವಿ. ಸೊ ಅಣ್ಣ ಹುಷಾರಾಗಿ ಬಂದಾದ್ಮೇಲೂ ಮಾತಾಡಿದ್ವಿ. ತುಂಬ ಖುಷಿ. ಅವರು ನಾಡಿದ್ದು ಬೆಳಗ್ಗೆ ಬರ್ತಿದ್ದಾರೆ. ಸೊ 100% ಉತ್ತರಾಖಂಡನೂ ನಡೆಯುತ್ತೆ. ಅದು ಈ ವರ್ಷನೇ ತೆರೆಗೆ ತರಕ್ಕೂ ತರಿಸ್ತಾರೆ. ಇನ್ ಕೇಸ್ ಈ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡಿದ್ರೆ, ಸುದೀಪ್ ಸರ್ ಫ್ರೆಂಡ್ಸ್ಗೋಸ್ಕರ ತುಂಬ ಸಿನಿಮಾಗಳಲ್ಲಿ ಸ್ಪೆಷಲ್ ಅಪಿಯರೆನ್ಸ್ ಕೊಟ್ಟಿದ್ದಾರೆ. ಈ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡಿದ್ರೆ ಸಂಚೆ ಅವ್ರಿಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ ಸಿನಿಮಾದಲ್ಲಿ? ವಿವೇಕ್ ಹೇಳ್ಬೇಕು, ಅದು ಎಕ್ಸ್ಟ್ರಾ ಆ ಥರದ ಪ್ಲಾನ್ ಇಲ್ಲ. ಇದ್ರೂ ಹೇಳಲ್ಲ ನಾವು. ಸರ್ಪ್ರೈಸ್ ಆಗಿ ಸ್ಕ್ರೀನಲ್ಲೇ ನೋಡಿ ನೀವು. ಸದ್ಯಕ್ಕಿಲ್ಲ. ಆದರೆ ನಾನು ತಮಾಷೆಗೆ ಹೇಳ್ತಿದ್ದು, ಆನ್ ಅ ಸೀರಿಯಸ್ ನೋಟ್ ಆ ಥರದ್ದು ಯಾವುದೂ ಪ್ಲಾನ್ ಇಲ್ಲ. ನೋ, ಅಂದರೆ ಸುದೀಪ್ ಸರ್ ಮುಂದೆ ಹೋಗಿ ಹೇಳಬೇಕು ಅಂದ್ರೂ ವಿ ನೀಡ್ಸ್ ಸರ್ಟನ್ ಥಿಂಗ್ಸ್ ಟು ಗೋ ಆ್ಯಂಡ್ ಶೋ. ನೋಡಿ ಸರ್, ಈ ಥರ ಸಿನಿಮಾ ಮಾಡಿದ್ದೀವಿ, ಸೊ ಈ ಸಿನಿಮಾದಲ್ಲಿ ಇದಾಗಬೇಕು ಅಂತ. ಸೊ ಆ ಥರ ಎಲ್ಲ ಸದ್ಯಕ್ಕಿಲ್ಲ. ನೋ, ದರ್ ಆರ್ ನೋ ಪ್ಲಾನ್ಸ್. ಕಾಜಲ್ ಲಕ್ಷ್ಮಿ, ಒಂದು ಸರ್ಗೆ ಆಲ್ವೇಸ್ ಸಂಚಿದೆ ಅವನದೇ ಒಂದು ಪಾತ್ ಅವನೇ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದು ಇತ್ತು. ಇವತ್ತೂ ಅವರು ಪ್ರೆಸ್ ಮೀಟ್ ಅಲ್ಲಿ ಬಂದು ವಿಶ್ ಮಾಡಿ ಹೋಗೋದು ಒಂದೇ ಮೇನ್. ಇದು ಸಂಚೆ ಅವನದೇ, ನನ್ನ ಶ್ಯಾಡೋದಲ್ಲಿ ಇರಬಾರ್ದು. ಏನಂದರೆ ಅದು ಈಸಿ ಇದಾಗಬಾರ್ದು ಅವನಿಗೆ. ಹಿ ಹ್ಯಾಸ್ ಆಲ್ಸೋ ಟು ಅಚೀವ್. ಆ್ಯಂಡ್ ಅವ್ನಿಗೆ ಏನು ಪಡ್ಕೋಬೇಕು ಅವನೇ ಪಡ್ಕೋಬೇಕು. ಈಸಿಯಾಗಿ ಏನೂ ಸಿಗಬಾರ್ದು. ಲೆಟ್ ಹಿಮ್ ಟ್ರೈ ಆ್ಯಂಡ್ ಹಾರ್ಡ್ ಆ್ಯಂಡ್ ಅಚೀವ್ ಇಟ್ ಅಂತ ಅದು ಫಸ್ಟಿಂದನೂ ಇತ್ತು. ಸೊ ಅವರು
ಬ್ಯಾಕ್ ಬೋನಾಗಿ ನಮಗೆ ಅವರು ಅಷ್ಟೇ ಎಕ್ಸ್ಪೀರಿಯನ್ಸ್ನ ನಮಗೆ ಟ್ರಾನ್ಸ್ಫರ್ ಮಾಡಿ ಏನೇನು ಮಾಡ್ಬೋದು ಸಜೆಷನ್ ಕೊಟ್ಟಿದ್ದು ಮಾಡಿದ್ದಾರೆ. ಬಟ್ ಸಂಚಿ ಅವನಾಗೆ ಬೆಳೀಲಿ, ಸಂಚಿ ಹಾಗೆ ಇದಿರಲಿ ಅನ್ನೋದನ್ನು ಒಂದು ಅಲ್ಲಿ ಇದ್ದೇ ಇರುತ್ತೆ ಏನಾಗ್ತದೆ ಅಂತ. ಬಟ್ ಅವ್ರು ಹೇಳ್ದಂಗೆ ಫಸ್ಟ್ ಹೇಳ್ದಂಗೆ ತಪ್ಪು ಮಾಡು, ತಪ್ಪಿಂದ ಕಲಿ ಅಂತ ಅಂದ್ರಲ್ವ, ಐ ಥಿಂಕ್ ಅವ್ರು ಹಿಂದೆ ಇದ್ದಾರೆ. ಬಟ್ ಸದ್ಯಕ್ಕೆ ಈ 3 ಮುಗಿಲಿ, ಆಮೇಲೆ ಹೇಳ್ತೀವಿ. ಓಕೆ, ಎಲ್ಲ ನಮ್ಮವರಲ್ವ ಗುರು. ಆ್ಯಕ್ಚುಲಿ ನಮ್ಮ ಸುದೀಪ್ ಸರ್ದು ಇದೆ, ಸೊ ಹಂಗಾಗಿ ಒಂದೊಂದಾಗಿ ಮುಗಿಸ್ಬಿಟ್ಟು ಹೋಗೋಣ ಅಂತ. ಸದ್ಯಕ್ಕೆ ಈ 3 ಇದೆ, ಕೈ ಎತ್ತಿದೀವಲ್ಲ, ಇದು ಮುಗಿಸಿ ನೆಕ್ಸ್ಟು ಸುದೀಪ್ ಸರ್ದು ಮಾಡಬೇಕು. ಅದಾದಮೇಲೆ ಬರೋ ವರ್ಷದ ಯೋಜನೆಗಳು ಬರೋ ವರ್ಷ ಹೇಳ್ತೀವಿ. ಸದ್ಯಕ್ಕಿಷ್ಟೇ. ಇನ್ನೆಷ್ಟು ಮಾಡ್ತೇವೆ ಗುರು? ಕಾಜಲ್ ಅವರ ವರ್ಷ 3 ಅಂತ ಅನ್ಕೊಂಡಿರೋದು 2 ಇದನ್ನು, ಅದನ್ನು 99% ಈ ವರ್ಷನೇ ರಿಲೀಸ್ ಆಗುತ್ತೆ. ಆಮೇಲೆ ನೋಡೋಣ ಮುಂದೆ, ಅಷ್ಟರಲ್ಲಿ ಹೋಗ್ತಾ ಇದೆ. ಅದೇ ಅವರು ಸುದೀಪ್ ಸರ್ ಡೈರೆಕ್ಷನ್ ಮಾಡಬೇಕು. ಅವ್ರಿಗೆ ಸದ್ಯಕ್ಕೆ ಬಿಲ್ಲ ರಂಗಭಾಷೆ ಮತ್ತು ಇನ್ನೊಂದು ಅವರೇ ಮೀಡಿಯಾದಲ್ಲಿ ಹೇಳ್ದಂಗೆ ಇನ್ನೊಂದು 2 ಸ್ಟಾರ್ಟ್ ಆಗ್ತಿದೆ ಅವ್ರದ್ದು. ಸೊ ಅವರು ಟೈಮ್ ಬಂದಾಗ ಸ್ಕ್ರಿಪ್ಟ್ ವರ್ಕ್ ನಡೀತಿದೆ ಅವ್ರು ತುಂಬ, ಆ ಮಧ್ಯದಲ್ಲೂ ಅವರೇ ಬರೀತಿರೋದ್ರಿಂದ ಸ್ವಲ್ಪ ಟೈಮ್ ಆಗ್ತದೆ. ಬಟ್ ಅದು ಹಾಗೆ ಆಗುತ್ತೆ, ಹಂಗೇನಿಲ್ಲ ಸರ್. ಎಲ್ಲಾರ್ದು ವರ್ಷ ಸರ್. ಸ್ಟಾರ್ಟಿಂಗ್ ಚೂಮಾಂತರಿಂದ ಸ್ಟಾರ್ಟ್ ಆಯಿತು, ನೋಡೋಣ ಇಲ್ಲಿಗೆ. ಕಾಜಲ್ ಅವರೇ, ಹಂಸ ಅವ್ರು ಬಂದಿದ್ದಾರೆ. ಹಂಸ ಅವರು ತುಂಬ ಇಂಪಾರ್ಟೆಂಟ್ ಸಿನಿಮಾದಲ್ಲಿ ಪಾತ್ರ ಮಾಡ್ತಿದ್ದಾರೆ. ಕನ್ನಡ ಸಿನಿಮಾಗಳಲ್ಲಿ ಬ್ಯುಸಿ ಆಗ್ತಾ ಇದ್ದೀರಾ. ಸೊ ನೀವು ಬಾಂಡ್ರಾವಿ ಸಿನಿಮಾ ಟೈಮಲ್ಲಿ ಮಾತಾಡಿದ್ದು ನೆನಪು ನನಗೆ, ಯುವರ್ ಫ್ಯಾಮಿಲಿ ಸ್ಟೇಯಿಂಗ್ ಇನ್ ಮುಂಬೈ ಅಂತೇನೋ. ಸೊ ಅದಕ್ಕೋಸ್ಕರ ಈಗ ಮತ್ತೆ ಕರ್ನಾಟಕಕ್ಕೆ ಅಥವಾ ಬೆಂಗಳೂರಿಗೆ ಶಿಫ್ಟ್ ಆದ್ರೆ ಹೇಗೆ ಅಂತ? ಆಯಿತು, ಐ ಥಿಂಕ್ ಇವಾಗ ಫೆಬ್ಬಲ್ಲಿ 1 ವರ್ಷ ಆಗುತ್ತೆ ಶಿಫ್ಟ್ ಆಗಿ. ಸೊ ಹೋಪ್ಫುಲಿ ಇಲ್ಲೇ ಇರ್ತೀನಿ ಅಂತ. ಕೆಲಸ ಸಿಗ್ತಾ ಇದ್ರೆ ಆಬ್ವಿಯಸ್ಲಿ ಇಲ್ಲೇ ಇರ್ತೀನಿ. ಒಳ್ಳೆ ಕ್ಯಾರೆಕ್ಟರ್ಸ್ ಸಿಗಬೇಕು ಅಂತ ಯಾವಾಗಲೂ ಆಸೆ ಇರುತ್ತೆ. ಸೊ ಥ್ಯಾಂಕ್ಫುಲಿ ಆ ಥರನೇ ಕ್ಯಾರೆಕ್ಟರ್ ಸಿಗ್ತಿದೆ. ದಿಸ್ ಈಸ್ ಒನ್ ಆಫ್ ಇಟ್. ಆ್ಯಂಡ್ ತುಂಬ ಖುಷಿ ಇದೆ ಈ ಥರನೇ ಒಳ್ಳೊಳ್ಳೆ ಸಿನಿಮಾಲಿ ಕೆಲಸ ಮಾಡೋಕ್ಕೆ ಸಿಕ್ಕಿದ್ರೆ. ವೈ ನಾಟ್ ಇಲ್ಲಿ. ಆ್ಯಂಡ್ ಇಟ್ಸ್ ಬ್ಯಾಂಗ್ಳೂರ್ ಹ್ಯಾಸ್ ಬಿನ್ ವೆರಿ ಗುಡ್ ಟು ಮೀ. ನಾನು ಬಾದಾಮಿಲಿದ್ದೆ, ಸೊ ಬಾದಾಮಿನ ಬಂದಿದ್ದು ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಸೊ ನಿಮ್ಮನ್ನೆಲ್ಲ ನೋಡಬೇಕು ಅಂತ, ಮಿಸ್ ಮಾಡ್ಕೋಬಾರ್ದು ಅಂತ ಬಂದಿದ್ದೀನಿ. ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ. ಹೇಳಿ, ನಾನು ಇದರಲ್ಲಿ ಒಂದು ಮುಖ್ಯವಾದ ಪಾತ್ರ ಮಾಡ್ತಾ ಇದ್ದೀನಿ. ಐ ಆಮ್ ಸೋ ಲಕ್ಕಿ. ಆ್ಯಕ್ಚುಲಿ ಇಷ್ಟು ದಿನ ನಾನು ಅಕ್ಕನ ಪಾತ್ರ, ಅದಕ್ಕೆ ಪಾತ್ರ ಮಾಡಿದ್ದು. ಫಸ್ಟ್ ಟೈಮ್ ಅಮ್ಮನ ರೋಲ್ ಮಾಡ್ತಾ ಇದ್ದೀನಿ. ಐ ಆಮ್ ಸೋ ಹ್ಯಾಪಿ ಟು ಬಿ ಹಿಸ್ ಮದರ್. ಖುಷಿ ಆಗ್ತಾ ಇದೆ. ಸುದೀಪ್ ಸರ್ ಅವ್ರ ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತಿರೋದು ತುಂಬಾ ಖುಷಿ ಇದೆ. ಆಫ್ಟರ್ ಬಿಗ್ ಬಾಸ್ ಈ ಥರದೊಂದು ಆಪರ್ಚುನಿಟಿ ಸಿಕ್ಕಿರೋದು ಒಂಥರ ವೆರಿ ಗುಡ್ ಪಾಸಿಟಿವ್ ವೈಬ್ಸು. ಒಂಥರ ಹೆಮ್ಮೆ ಅನಿಸ್ತಿದೆ. ಥ್ಯಾಂಕ್ಸ್ ಫಾರ್ ದ ಡೈರೆಕ್ಟರ್. ಅಲ್ಲ, ಎಲ್ಲ ಒಂದ್ ಕಡೆ ಹಾಂ ಹಂಸ ಮೇಡಮ್, ಎಲ್ಲ ಒಂದ್ ಕಡೆ ಹೊರಗಡೆ ಬಂದಿದ್ದೆ, ಒಳ್ಳೇದಾಯ್ತು, ಈ ಸಿನಿಮಾದಲ್ಲಿ ಚಾನ್ಸ್ ಸಿಕ್ತು ಅಂತ ಅನ್ಸ್ತಿದ್ಯಾ, ಅಥವಾ ಫಿನಾಲೆ ಅವ್ರಿಗೆ ಇರ್ಬೇಕಿತ್ತು ಅನ್ಸ್ತಾ? ಫಿನಾಲೆವರೆಗೂ ಇರಬೇಕಿತ್ತು ಅಂತ ಅನ್ಸುತ್ತೆ. ನಾನು ಹೇಳ್ತಿದ್ದೆ, ಸುದೀಪ್ ಸರ್ ತಂಗಿಯಾಗಿ ನಾನು ಆ್ಯಕ್ಟ್ ಮಾಡಿದ್ದೆ ದಮ್ ಸಿನಿಮಾದಲ್ಲಿ. ಈಗ ಅವರ ಅಕ್ಕನ ಮಗನಿಗೆ ತಾಯಿಯಾಗಿ ಮಾಡ್ತಾ ಇದ್ದೀನಿ. ಸೊ ಸಚ್ ಎ ಕೋಇನ್ಸಿಡೆಂಟ್. ಆಮೇಲೆ ಇವ್ರ ಜೊತೆನೇ ನಾವು ವರ್ಕ್ ಮಾಡಿದ್ದೀನಿ ಒಂದು ಸಿನಿಮಾದಲ್ಲಿ. ಸೊ ಐ ಆಮ್ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ. ಖುಷಿ ಇದೆ. ಹೌದು ಹೌದು. ಕಾರ್ತಿಕ್ ಸರ್ ಅವರು ತುಂಬಾ ಪರಿಚಯ. ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ನನ್ನ ಬ್ರದರ್ಗೆ ಇವ್ರ ಕ್ಲೋಸ್ ಫ್ರೆಂಡು ಜಗದೀಶ್ ಕುಮಾರ್ ಅಂತ ಹೇಳ್ತಿರ್ತಾರೆ. ತುಂಬ ಖುಷಿ ಇದೆ. ಆಮೇಲೆ ಫಿನಾಲೆ ಬಗ್ಗೆ ನೀವು ಕೇಳ್ತಾ ಇದ್ರಿ. ಹೌದು, ಖಂಡಿತವಾಗ್ಲೂ ಇರಬೇಕಿತ್ತು, ನಾನು ಇರಬೇಕಿತ್ತು ಅಂತ ಖುಷಿ, ಬೇಜಾರಾಗ್ತಿದೆ ಇಲ್ಲ ಅಲ್ಲ ಅಂತ. ಅದೇ ಎಲ್ಲರೂ ಕೇಳ್ತಾರೆ ಯಾರು ಫಿನಾಲೆಯಲ್ಲಿ ವಿನ್ ಆಗ್ತಾರೆ ಅಂತ. ಅದಕ್ಕೆ ನಾನು ಯಾರು ವಿನ್ ಆದರೂ ನನಗಂತೂ ₹1 ಬರಲ್ಲಪ್ಪ. ಯಾರಾದರೂ ವಿನ್ ಆಗಲಿ, ಯಾರು ವಿನ್ ಆದರೂ ಖುಷಿನೇ. ನಾನು ಇರಬೇಕಿತ್ತು, ನಾನು ವಿನ್ ಆಗಬೇಕಿತ್ತು, ಆಗಿಲ್ಲ. ಸೊ ಯಾರು ವಿನ್ ಆದರೂ ಖುಷಿನೇ ಇದೆ.